ಇವತ್ತು ನಾವು ದೇವರ ವಾಕ್ಯದಿಂದ ಧ್ಯಾನ ಮಾಡೋದಕ್ಕಿಂತ ವಿಷಯ ಏನು ಅಂತಂದ್ರೆ ನರಕವನ್ನು ಕುರಿತು. ಇವತ್ತು ದೇವರ ವಾಕ್ಯದಿಂದ ನರಕದ ಕುರಿತಾಗಿ ನಾವು ಧ್ಯಾನ ಮಾಡೋದಕ್ಕಿದ್ದೇವೆ. ನಮಗೆ ಅನಿಸ್ಬೋದು, ಯಾಕಪ್ಪ ನಾವು ನರಕದ ಬಗ್ಗೆ ಧ್ಯಾನ ಮಾಡಬೇಕು, ಪರಲೋಕವೇ ನನ್ನ ಸ್ವಂತವೇ ಅಂತ ಆಡ್ಕೊಂಡು ಪರಲೋಕದ ಬಗ್ಗೆ ಯೋಚನೆ ಮಾಡ್ಕೊಂಡಿರೋದು ಬಿಟ್ಟು ನರಕದ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು ಅಂತ ನಮ್ಗಂತ ಅನಿಸ್ಬೋದು. ನರಕದ ಬಗ್ಗೆ ನಾವು ಏನಕ್ಕೆ ಯೋಚನೆ ಮಾಡೋದಕ್ಕಿದ್ದೀವಿ ಅಂತಂದ್ರೆ, ದೇವರಿಲ್ಲದೆ, ರಕ್ಷಣೆ ಇಲ್ಲದೆ, ಪಾಪದಲ್ಲಿ ಬದುಕಿ ಮರಣವನ್ನು ಹೊಂದುವಂತ ಜನಗಳ ಸ್ಥಿತಿ ಏನು ಅನ್ನೋದು ನಮಗೆ ಅರ್ಥ ಆಗ್ಬೇಕು. ಎರಡನೇದಾಗಿ, ದೇವರನ್ನು ಅರಿತಿರುವಂತ ನಾವು ಸಹ ಮನ ತಿರುಗಬೇಕಾದ ರೀತಿಯಲ್ಲಿ ಮನ ತಿರುಗದೆ ದೇವರಿಗೆ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಜೀವಿಸದೆ ಹೋದರೆ ಅಂಥವರ ಸ್ಥಿತಿಯು ಸಹ ಏನು ಅನ್ನೋದು ನಮಗೆ ಅರ್ಥ ಆಗ್ಬೇಕು. ಯೂದ ಯೇಸು ಕ್ರಿಸ್ತನ ಜೊತೆನೇ ಇದ್ದ, 3.5 ವರ್ಷ ಸೇವೆ ಮಾಡಿದ, ಅದ್ಭುತಗಳನ್ನ ಮಾಡಿದ, ದೆವ್ವಗಳನ್ನು ಓಡಿಸ್ದ, ಎಲ್ಲವನ್ನು ಮಾಡ್ದ. ಆದ್ರೆ ಅವನ ದೇವರಾಜ್ಯಕ್ಕೆ ಸೇರೋದಕ್ಕೆ ತನ್ನ ಒಪ್ಪಿಸ್ಕೊಟ್ನ. ಅವನ್ ಮನ ತಿರುಗಬೇಕಾದ ಕಾರಣ ಮನ ತಿರುಗಿಲ್ಲ. ಅವನ ಅಂತ್ಯಸ್ಥಿತಿ ಏನು? ಯೇಸು ಕ್ರಿಸ್ತನ ಹೇಳಿದ ಮಾತು, ಅವ್ನು ಯಾಕಾದ್ರೂ ಹುಟ್ಟಿದ್ನು, ಅವನು ಹುಟ್ಟಿಲ್ಲ ಅಂದ್ರೇನೆ ಚೆನ್ನಾಗಿರೋದು ಅಂತ. ಆ ಪರಿಸ್ಥಿತಿ ದೇವರನ್ನ ಅರಿತವರಾದ ನಮಗೆ ಬರಬಾರದು. ಅದರಿಂದ ನಾವು ಇವತ್ತು ನರಕದ ಬಗ್ಗೆ ದೇವರ ವಾಕ್ಯ ಏನ್ ಹೇಳುತ್ತೆ ಅನ್ನೋದನ್ನ ನಾವು ಧ್ಯಾನ ಮಾಡಿ ನೋಡೋಣ. ಮತ್ತೆ ಇನ್ನು ನರಕದ ಬಗ್ಗೆ ನಾವು ಯಾಕೆ ಧ್ಯಾನ ಮಾಡ್ತೀವಿ ಅಂತಂದ್ರೆ, ಅದು ದೇವರ ವಾಕ್ಯದಲ್ಲಿ ಇದೆ. ದೇವರ ವಾಕ್ಯದಲ್ಲಿ ಇರುವಂತ ಎಲ್ಲಾ ವಿಷಯಗಳನ್ನ ನಾವು ಧ್ಯಾನ ಮಾಡಿ ತಿಳ್ಕೊಳ್ಬೇಕಾಗಿರುವಂತದ್ದು ಅಗತ್ಯವಾಗಿದೆ. ಅದರಿಂದ ನಾವು ಧ್ಯಾನ ಮಾಡಿ ನೋಡೋಣ. ನರಕದ ಬಗ್ಗೆ ಹೇಳುವಾಗ ಕೆಲವು ಏನ್ ಹೇಳ್ತಾರೆ ಅಂದ್ರೆ, ನರಕನೂ ಇಲ್ಲ, ಸ್ವರ್ಗನೂ ಇಲ್ಲ, ಏನೂ ಇಲ್ಲ. ಈ ಭೂಲೋಕದಲ್ಲಿ ಸಂತೋಷವಾಗಿ ಬದುಕಿದ್ರೆ ಅದೇ ಸ್ವರ್ಗ, ಈ ಭೂಲೋಕದಲ್ಲಿ ಕಷ್ಟ ಪಡ್ಕೊಂಡು ಬದುಕಿದ್ರೆ ಅದೇ ನರಕ. ಇದಕ್ಕಿಂತ ದೊಡ್ಡ ನರಕ ಇನ್ಯಾವ್ದು ಬೇಕು ಅಂತ ಅನ್ಕೊಂಡು ಹೇಳುವಂತವ್ರು ಇರ್ತಾರೆ. ಆದ್ರೆ ಅದು ಆ ರೀತಿಯಾಗಿ ಅಲ್ಲ. ದೇವ್ರ ವಾಕ್ಯದ ಪ್ರಕಾರವಾಗಿ ನರಕ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತೆ. ನಾವು ದೇವ್ರ ವಾಕ್ಯದಲ್ಲಿ ಓದಿ ನೋಡುವಾಗಲೆಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಪರಲೋಕದ ಬಗ್ಗೆ ಎಷ್ಟು ಮಾತಾಡಿದ್ರು ಅದಕ್ಕಿಂತ ಸ್ವಲ್ಪ ಜಾಸ್ತಿ ನರಕದ ಬಗ್ಗೆನೇ ಮಾತಾಡಿದ್ರು. ನಮ್ಮ ಯೇಸು ಕ್ರಿಸ್ತನು ಅವ್ರು ಮಾಡಿದಂತ ಉಪದೇಶವನ್ನೆಲ್ಲ ನಾವು ಗಮನಿಸಿ ನೋಡುವಾಗ, ನಿನ್ನ ಸಹೋದರನನ್ನ ನೀನ್ ಮೂರ್ಖ ಅಂತ ಹೇಳಿದ್ರೆ ನಿನ್ನ ಅಗ್ನಿ ನರಕಕ್ಕೆ ತುತ್ತಾಗ್ತೀಯಾ ಅಂತ ಅವ್ರು ಹೇಳಿದ್ರು. ಮತ್ತೆ ವ್ಯಭಿಚಾರ ಮಾಡಬಾರದು ಅಂತ ನೀವು ಕೇಳಿದ್ದೀರಾ, ಆದ್ರೆ ನೀನ್ ಪರಸ್ತ್ರೀಯನ್ನ ನೋಡಿ ಮೋಹಿಸಿದಾಗಲೇ ನೀನ್ ಆಕೆ ಒಟ್ಟಿಗೆ ವ್ಯಭಿಚಾರ ಮಾಡಿದವನಾದಿ ಅಂತ ಹೇಳ್ಬಿಟ್ಟು ಅದರ ನಂತರ ತಾನು ಹೇಳುವಂತ ಮಾತು, ನಿನ್ನ ಕಣ್ಣು ನನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನ ಕಿತ್ತು ಬಿಸಾಡು. ನೀನು ಕಣ್ಣುಳ್ಳವನಾಗಿ ನರಕಕ್ಕೆ ಹೋಗೋದಕ್ಕಿಂತ ಕಣ್ಣು ಇಲ್ಲದವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಒಳ್ಳೆಯದು ಅಂತ ಹೇಳಿದ್ರು. ನಿನ್ನ ದೇಹವೆಲ್ಲ ನರಕದಲ್ಲಿ ಹೋಗೋದಕ್ಕಿಂತ ನಿನಗೆ ಕಣ್ಣು ಇಲ್ಲದವನಾಗಿ ಇರುವಂತದ್ದು ನಿನಗೆ ಒಳ್ಳೆಯದು ಅಂತ ಹೇಳಿದ್ರು. ಹಾಗೆ ಈ ಮಾತನ್ನ ಅವ್ರು ಏನಕ್ಕೆ ಹೇಳಿದ್ರು? ನಿನ್ನ ಕಣ್ಣಿಂದಲೇ ನೀನು ಬೇರೆ ಸ್ತ್ರೀನ ನೋಡಿ ಮೋಹಿಸೋದು. ಆಗ ನೀನ್ ಬೇರೆ ಸ್ತ್ರೀನ ನೋಡಿ ಮೋಹಿಸುವಾಗ ನೀನು ಆ ಪಾಪದಲ್ಲೇ ಬದುಕ್ತಾ ಇದ್ರೆ ನರಕಕ್ಕೆ ಹೋಗ್ತೀಯಾ ಅಂತ ಯೇಸು ಕ್ರಿಸ್ತನು ಹೇಳಿದ್ರು. ಸಹೋದರನ ದ್ವೇಷಿಸಿದ್ರೆ ನರಕಕ್ಕೆ ಹೋಗ್ತೀಯಾ, ಪರಸ್ತ್ರೀನ ಮೋಹಿಸಿದ್ರೆ ನರಕಕ್ಕೆ ನೀನು ಹೋಗ್ತೀಯಾ ಅಂತ ಯೇಸು ಕ್ರಿಸ್ತನು ಹೇಳಿದ್ರು. ಅದು ಮಾತ್ರ ಅಲ್ದರ, ಇನ್ನು ಅವರು ಶಾಸ್ತ್ರಿಗಳನ್ನ ಫರಿಸಾಯರನ್ನ ನಿಂದಿಸುವಾಗ, ನರಕ ದಂಡನೆಗೆ ನೀವು ಯಾವ ರೀತಿ ತಪ್ಪಿಸಿಕೊಂಡಿರಿ, ಸರ್ಪ ಜಾತಿಗಳೇ ನೀವು ನರಕ ದಂಡನೆಗೆ ಯಾವ ರೀತಿ ತಪ್ಪಿಸಿಕೊಂಡಿರಿ ಅಂತ ಅವ್ರನ್ನ ಕೇಳೋದನ್ನ ನಾವು ಕಾಣ್ತೀವಿ. ಆಗ ಈ ಶಾಸ್ತ್ರಿಗಳು ಫರಿಸಾಯಗಳು ನರಕ ದಂಡನೆಗೆ ಅವ್ರು ಒಳಗಾಗ್ತಾರೆ, ಅವ್ರು ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ ಅಂತ ಯೇಸು ಕ್ರಿಸ್ತನೇ ಸ್ವತಃ ಹೇಳುವಂತದನ್ನ ನಾವು ಕಾಣಬಹುದು. ಇನ್ನೊಂದು ಸ್ಥಳದಲ್ಲಿ ಅವ್ರು ಹೇಳೋ ಮಾತು, ಇಕ್ಕಟ್ಟಾದ ಬಾಗಿಲಿಂದ ನೀವು ಹೋಗುವುದಕ್ಕೆ ಪ್ರಯತ್ನ ಮಾಡಿರಿ, ವಿಶಾಲವಾದ ಮಾರ್ಗದಲ್ಲಿ ಅನೇಕರು ಹೋಗುತ್ತಾರೆ ಅಂತ ಹೇಳಿದ್ರು. ಹಾಗೆ ಇಕ್ಕಟ್ಟಾದ ಬಾಗಿಲು, ಈ ವಿಶಾಲವಾದ ಬಾಗಿಲು ಯಾವುದು? ಇಕ್ಕಟ್ಟಾದ ಬಾಗಿಲು ದೇವರಾಜ್ಯಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುವಂಥದ್ದು. ವಿಶಾಲವಾದ ಬಾಗಿಲು ಪಾಪದ ಬಾಗಿಲು. ಆ ದಾರಿಯಲ್ಲಿ ಅವ್ರು ಹೋಗುವಾಗ ಅವರು ನಾಶನಕ್ಕೆ ಅಂದ್ರೆ ನರಕಕ್ಕೆ ಹೋಗಿ ಬಿಡ್ತಾರೆ ಅಂತ ಯೇಸು ಕ್ರಿಸ್ತನು ಸೂಚಿಸೋದನ್ನ ನಾವು ಕಾಣ್ತೇವೆ. ಇನ್ನೊಂದು ಸ್ಥಳದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾರೆ ಏನಂದ್ರೆ, ಈ ಶರೀರವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ನೀವು ಭಯಪಡಬೇಡಿರಿ, ಆದ್ರೆ ನಿಮ್ಮ ಶರೀರವನ್ನು ಆತ್ಮವನ್ನು ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ಆತನಿಗೆ ನೀವು ಹೆದರಿರಿ ಅಂತ ಯೇಸು ಕ್ರಿಸ್ತನು ಹೇಳಿದ್ರು. ಆಗ ತಂದೆ ನಮ್ಮ ಆತ್ಮವನ್ನು ಶರೀರವನ್ನು ನರಕದಲ್ಲಿ ಹಾಕಿ ನಾಶ ಮಾಡುತ್ತಾರೆ ಅನ್ನುವಂಥದ್ದನ್ನ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಆಗ ಈ ರೀತಿ ನಾವು ದೇವ್ರ ವಾಕ್ಯವನ್ನೆಲ್ಲ ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅನೇಕ ಸಮಯಗಳಲ್ಲಿ ನರಕದ ವಿಷಯವಾಗಿ ಅವ್ರು ಮಾತನಾಡಿರುವಂಥದ್ದನ್ನ ನಾವು ಕಾಣಬಹುದು. ನರಕ ನಿಜ, ನರಕದಲ್ಲಿ ಜನಗಳು ಯಾತನೆ ಪಡುವುದು ನಿಜ ಅನ್ನೋದಕ್ಕೆ ಸ್ಪಷ್ಟ ಒಂದು ನಿದರ್ಶನ ಯಾವುದು ಅಂತಂದ್ರೆ ಲಾಜರನು ಮತ್ತು ಐಶ್ವರ್ಯವಂತನು. ಯೇಸು ಕ್ರಿಸ್ತನು ಒಂದು ಘಟನೆಯನ್ನ ಹೇಳ್ತಾರೆ. ಆ ಘಟನೆಯಲ್ಲಿ ಲಾಜರ ಅನ್ನೋನು ಇರ್ತಾನೆ, ಐಶ್ವರ್ಯವಂತನ ಇರ್ತಾನೆ. ಈ ಲಾಜರನು ರೋಗಿ ಆಗಿದ್ದು ಐಶ್ವರ್ಯವಂತನ ಮನೆಯ ಬಾಗಿಲ ಹತ್ರ ಅವನು ಇರ್ತಾನೆ. ಅವನಿಂದ ಸಿಗುವಂತ ಏನೋ ಒಂದು ಊಟ ತಂದ್ಕೊಂಡು ಬದುಕೊಳ್ಳೋಣ ಅಂತ ಹೇಳಿ ಕೊನೆಗೆ ಒಂದ್ ದಿವಸ ಲಾಜರನ ಸತ್ತು ಹೋಗ್ತಾನೆ, ಐಶ್ವರ್ಯವಂತನ ಕೂಡ ಸತ್ತು ಹೋಗ್ತಾನೆ. ಲಾಜರನನ್ನ ಅಬ್ರಹಾಮನ ಮಡಿಲಿಗೆ ತಗೊಂಡೋಗಿ ಇಡ್ತಾರೆ. ಐಶ್ವರ್ಯವಂತನು ಬೆಂಕಿಯಲ್ಲಿ ತಳ್ಳಲ್ಪಡ್ತಾನೆ. ಆಗ ಅವನು ಬೆಂಕಿಯಲ್ಲಿ ಬಾಧೆ ಪಡ್ತಾ ಇದ್ದು
ಕಣ್ಣೆತ್ತಿ ಅಬ್ರಹಾಮನ ಕಡೆಗೆ ನೋಡಿ ಅವನು ಮಾತಾಡಿ, ಈ ಉರಿಯಲ್ಲಿ ನಾನು ಸಂಕಟ ಪಡ್ತಾ ಇದ್ದೇನೆ, ಲಾಜರನ್ನು ಕಳುಹಿಸು, ಅವನು ತನ್ನ ಕೊನೆಯ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆನ ತಣ್ಣಗೆ ಮಾಡಲಿ, ಸ್ವಲ್ಪ ನೀರು ನನ್ನ ಬಾಯಿಗೆ ಬಿಡ್ಲಿ, ನನಗೆ ಈ ಉರಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅವನು ಹೇಳ್ತಾನೆ. ಆನಂತರ ಅಬ್ರಹಾಂ ಉತ್ತರ ಕೊಡ್ತಾನೆ, ತಾನು ಮಾತಾಡ್ತಾನೆ. ಈ ಘಟನೆಯನ್ನೆಲ್ಲ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಆಗ ಮನುಷ್ಯರು ನರಕದಲ್ಲಿ ಹಾಕಲ್ಪಟ್ಟು ಅವರು ಬಾಧೆ ಪಡ್ತಾರೆ ಅನ್ನುವಂತ ಒಂದು ಸ್ಪಷ್ಟವಾದ ನಿದರ್ಶನವನ್ನ ಯೇಸು ಕ್ರಿಸ್ತನು ಅಲ್ಲಿ ನಮಗೆ ತೋರಿಸಿಕೊಡುವಂತದನ್ನ ನಾವು ಕಾಣಬಹುದು. ಅಲ್ಲಿ ಯೇಸು ಕ್ರಿಸ್ತನು ಹೇಳಿದ್ದು ಯಾವುದೋ ಒಂದು ಕಥೆ ಅಲ್ಲ, ಅದು ನಿಜವಾಗ್ಲೂ ನಡೆದಿರುವಂತ ಘಟನೆ. ಕಾರಣ ಏನಂದ್ರೆ ಆ ಕಾರ್ಯದಲ್ಲಿ ವ್ಯಕ್ತಿಗಳ ಹೆಸರನ್ನ ಯೇಸು ಕ್ರಿಸ್ತನು ಹೇಳ್ತಾರೆ. ಲಾಜರನು ಅನ್ನುವವನು ಇದ್ದನು. ಅಂದ್ರೆ ಲಾಜರನು ಅನ್ನುವವನು ಇದ್ದನು ಅಂತಂದ್ರೆ ಅವನು ನಿಜವಾದ ವ್ಯಕ್ತಿ, ಕಲ್ಪನೆಯ ವ್ಯಕ್ತಿ ಅಲ್ಲ. ಆಗ ಆ ಘಟನೆ ನಿಜವಾದ ಘಟನೆ, ಸುಮ್ಮನೆ ಯಾವುದೋ ಒಂದು ಕಥೆಯನ್ನ ಯೇಸು ಕ್ರಿಸ್ತನಲ್ಲಿ ಹೇಳಲಿಲ್ಲ. ಆಗ ಮನುಷ್ಯರು ನರಕಕ್ಕೆ ತಳ್ಳಲ್ಪಟ್ಟು ನರಕದಲ್ಲಿ ಬಾಧೆ ಪಡ್ತಾರೆ ಅನ್ನುವಂಥದ್ದು ನಿಜ ಅನ್ನೋದನ್ನ ಯೇಸು ಕ್ರಿಸ್ತನು ಅವರ ಅನೇಕ ಸರಿ ಮಾತನಾಡಿ ಹೇಳಿರುವಂತದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣಬಹುದು. ಆಗ ನರಕ ಎಲ್ಲ ಇಲ್ಲ, ಪರಲೋಕ ಎಲ್ಲ ಇಲ್ಲ, ನರಕದಲ್ಲಿ ಮನುಷ್ಯರೆಲ್ಲ ಹೋಗಿ ಬಾಧೆ ಪಡೋದೆಲ್ಲ ಎಲ್ಲ, ಅದೆಲ್ಲ ಯಾವುದು ಇಲ್ಲ ಅಂತ ಹೇಳಿ ಅನೇಕರು ಅನ್ಕೊಳ್ತಾರೆ. ಆದ್ರೆ ಅದು ಆ ರೀತಿಯಾಗಿ ಅಲ್ಲ. ನರಕ ನಿಜವಾಗಲೂ ಸಹ ಇದೆ. ಅದನ್ನ ಯೇಸು ಕ್ರಿಸ್ತನು ಎಷ್ಟೋ ಸರಿ ಮಾತಾಡಿ ಅವ್ರು ಹೇಳಿದ್ದಾರೆ. ಆಗ ಅವ್ರು ಹೇಳಿದಂತ ಮಾತುಗಳನ್ನೆಲ್ಲ ನಾವು ನೋಡುವಾಗ ನರಕ ನಿಜ ಅನ್ನೋದು ಸ್ಪಷ್ಟ, ಅದರಲ್ಲಿ ಜನಗಳು ಹೋಗಿ ಬಾಧೆ ಪಡ್ತಾರೆ ಅನ್ನೋದು ಕೂಡ ಸ್ಪಷ್ಟ. ಅದನ್ನ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತೆ. ಮತ್ತೆ ಈ ನರಕ ಯಾರಿಗೋಸ್ಕರ ಮಾಡಲ್ಪಡ್ತು? ಈ ನರಕ ಯಾರಿಗೋಸ್ಕರ ಮಾಡಲ್ಪಡ್ತು ಅಂದ್ರೆ ಮೂಲವಾಗಿ ಇದು ಮನುಷ್ಯರಿಗೋಸ್ಕರವಾಗಿ ಮಾಡಲ್ಪಡಲಿಲ್ಲ. ಇದು ಮಾಡಲ್ಪಟ್ಟದ್ದು ಸೈತಾನನಿಗಾಗಿ, ಅವನ ದೂತರಿಗೋಸ್ಕರವಾಗಿ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 41ನೇ ವಾಕ್ಯವನ್ನು ಓದಿ ನೋಡಿದರೆ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿ ಒಳಗೆ ಹೋಗಿರಿ ಅಂದನು. ಇಲ್ಲಿ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಎರಡು ವಿಧವಾದ ಜನಗಳನ್ನ ವಿಂಗಡಣೆ ಮಾಡಿ ಬಲಗಡೆ ಇರುವಂತವ್ರನ್ನ ಆಶೀರ್ವಾದ ಮಾಡಿ ನನ್ನ ತಂದೆಯ ರಾಜ್ಯವನ್ನು ಸೇರಿ ಅಂತ ಹೇಳ್ತಾರೆ. ಎಡಗಡೆ ಇರುವಂತವ್ರನ್ನ ನೋಡಿ, ಶಾಪಗ್ರಸ್ತರೇ, ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿ ಒಳಗೆ ಹೋಗಿರಿ ಅಂತ ಹೇಳಿ ಅವರನ್ನು ಶಪಿಸಿ ಕಳಿಸುವಂತದನ್ನ ನಾವು ಕಾಣ್ತೇವೆ. ಆಮೇಲೆ ಅದಕ್ಕೆ ಕಾರಣ ಏನು ಎತ್ತ ಅಂತೆಲ್ಲ ಅವ್ರು ಹೇಳುವಂತದನ್ನ ನಾವು ಕಾಣಬಹುದು. ಆಗ ಇಲ್ಲಿ ಯೇಸು ಕ್ರಿಸ್ತನ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ಆ ಒಂದು ಬೆಂಕಿ ಅಂದ್ರೆ ಆ ನರಕ ಯಾರಿಗೋಸ್ಕರ ಸಿದ್ಧ ಮಾಡಲ್ಪಟ್ಟಿದೆ ಅಂತಂದ್ರೆ ಪಿಶಾಚನಿಗೂ ಅವನ ದೂತರಿಗೂ, ಅದು ಸೈತಾನನ ಜೊತೆಯಲ್ಲಿ ಬಿದ್ದು ಹೋರಂತ ದೇವದೂತರುಗಳು, ಇವರುಗಳಿಗೋಸ್ಕರವಾಗಿ ದೇವರ ನರಕವನ್ನ ಸಿದ್ಧ ಮಾಡಿದ್ರು, ಅವರನ್ನ ಅಲ್ಲಿ ಹಾಕಿ ದಂಡಿಸುವುದಕ್ಕೋಸ್ಕರವಾಗಿ. ಆದ್ರೆ ಅದೇ ಸ್ಥಳಕ್ಕೆ ನೀವು ಸಹ ಹೋಗಿರಿ ಅಂತ ಹೇಳಿ ಶಾಪಗ್ರಸ್ತರನ್ನ ಯೇಸು ಕ್ರಿಸ್ತನು ತಿರುಗು ಮಾಡಿ ಕಳುಹಿಸುವಂತದನ್ನ ನಾವು ಕಾಣ್ತೇವೆ. ಆಗ ಮೂಲದಲ್ಲಿ ಈ ನರಕ ಯಾರಿಗೋಸ್ಕರವಾಗಿ ಮಾಡಲ್ಪಡ್ತು ಅಂದ್ರೆ ಸೈತಾನನಿಗೂ ಅವನ ದೂತರಿಗೂ ಮಾಡಲ್ಪಡ್ತು. ಕಾರಣ ಅವರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದರಿಂದ ದೇವರ ನರಕವನ್ನು ಮಾಡಿ ಅವರನ್ನ ಅಲ್ಲಿ ದಂಡನೆಗೆ ಒಳಪಡಿಸುವುದಕ್ಕಾಗಿ ಅದನ್ನು ಸಿದ್ಧಪಡಿಸಿದ್ರು. ಆದ್ರೆ ಈಗ ಆ ಸ್ಥಳಕ್ಕೆ ಮನುಷ್ಯರು ಸಹ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಯಾಕೆ ಬಂತು ಅಂತಂದ್ರೆ ಮನುಷ್ಯರು ಸಹ ದೇವರಿಗೆ ಸೈತಾನ ರೀತಿಯಲ್ಲಿ ತಿರುಗಿ ಬಿದ್ದು ಪಾಪವನ್ನು ಮಾಡಿ ದೇವರಿಗೆ ವಿರುದ್ಧವಾಗಿ ಬದುಕಿ ಅವರವರ ನಡವಳಿಕೆಯನ್ನು ಕೆಡಿಸ್ಕೊಂಡ್ರು. ಇದರಿಂದ ಏನಾಯ್ತು ಅಂತಂದ್ರೆ ಮನುಷ್ಯರು ಸಹ ಸೈತಾನನಿಗೂ ಅವನ ದೂತರಿಗೂ ಮಾಡಲ್ಪಟ್ಟಂತ ಆ ಬೆಂಕಿಗೆ, ಆ ಒಂದು ನರಕಕ್ಕೆ ತಳ್ಳಲ್ಪಡಬೇಕಾಗಿರುವಂತ ಪರಿಸ್ಥಿತಿ ಅವ್ರಿಗೆ ಬಂತು. ಆದ್ರೆ ಇಂಥ ಒಂದು ಸಮಯದಲ್ಲಿ ನಾನು ನೀವು ಯೋಚನೆ ಮಾಡಬೇಕಾಗಿರುವಂತದ್ದು, ನಾವು ದೇವರಿಗೆ ಒಳಗಾಗ್ತಾ ಇದ್ದೇವಾ ಅಥವಾ ದೇವರಿಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾ ಇದ್ದೇವಾ? ದೇವರ ವಾಕ್ಯವನ್ನು ಕೇಳುವಂತವರಾಗಿದ್ದೇವಾ? ದೇವರ ವಾಕ್ಯವನ್ನು ತಿರಸ್ಕರಿಸುವಂತವರಾಗಿದ್ದೇವಾ? ದೇವರಿಗೆ ಭಯಪಟ್ಟು ದೇವರಿಗೆ ಒಳಗಾಗಿ ನಾವು ಜೀವಿಸ್ತಾ ಇದ್ದೇವಾ? ಅಥವಾ ಬಿಡ, ದೇವರಿದ್ರೆ ನಮಗೇನು, ನಮ್ಮಿಷ್ಟ, ನಾವು ಇಷ್ಟ ಬಂದ ಬರುತ್ತೇವೆ, ದೇವ್ರ ವಾಕ್ಯ ಏನ್ ಹೇಳ್ಕೊಂಡ್ರೆ ನಮ್ಗೇನು ಅಂತ ಅನ್ಕೊಂಡು ನಾವು ದರ್ಪದಿಂದ ಬರುತ್ತಾ ಇದ್ದೇವಾ? ನಾವು ಯೋಚನೆ ಮಾಡ್ಬೇಕು. ನಮ್ಮನ್ನು ತಗ್ಗಿಸಿಕೊಂಡು ದೇವರಿಗೆ ಭಯಪಟ್ಟು ದೇವರ ವಾಕ್ಯಗಳನ್ನ ನಾವು ಕೈಗೊಂಡು ದೇವರಿಗೆ ನಾವು ಒಪ್ಪಿಸಿ ದೇವರ ಮೇಲೆ ನಿರೀಕ್ಷೆಯಿಂದನೇ ನಾವು ದೇವರ ವಾಕ್ಯದ ಪ್ರಕಾರ ಈ ಲೋಕದಲ್ಲಿ ನಾವು ಜೀವಿಸಿ ಹೋದ್ರೆ ಕಡೆಗೆ ನಾವು ದೇವರ ಕೃಪೆಯನ್ನು ಹೊಂದಿ ದೇವರ ರಾಜ್ಯದಲ್ಲಿ ಸೇರಿ ಸದಾಕಾಲ ದೇವರೊಟ್ಟಿಗೆ ಸಂತೋಷವಾಗಿರ್ತೇವೆ. ಹಲ್ಲೆಲೂಯಾ. ಆದ್ರೆ ದೇವರ ವಾಕ್ಯಕ್ಕೆ ಕಿವಿಗೊಡದೆ, ದೇವರಿಗೆ ಭಯಪಡದೆ, ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಜೀವಿಸ್ತೀವಿ ಅಂತ ಜೀವಿಸಿ ನಮ್ಮ ಇಷ್ಟ ಬಂದಾಗೆ ನಾವು ಜೀವನ ನಡೆಸ್ಕೊಂಡು ಹೋಗಿ ನಮ್ಮ ಲೋಕಯಾತ್ರೆ ಮುಗಿಸಿದ್ರೆ ದೇವರ ಕೋಪಕ್ಕೂ ರೌದ್ರಕ್ಕೂ ತುತ್ತಾಗಿ ನರಕಕ್ಕೆ ಸೇರಿ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಅದರಿಂದ ಸೈತಾನನು ಅವನ ದೂತರಲ್ಲಿ ಇದ್ದಂತ ಕೆಟ್ಟ ಮನಸ್ಸು ನಮ್ಮಲ್ಲಿ ಬರದ ಹಾಗೆ ನಾವು ದೇವರಿಗೆ ಒಳಗಾಗಿ ಜೀವಿಸುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ನಾವು ದೇವರ ಮಹಾ ಐಶ್ವರ್ಯದಲ್ಲಿ ಸೇರ್ತೇವೆ. ಹಲ್ಲೆಲೂಯಾ. ಈ ನರಕದಲ್ಲಿ ಜನಗಳನ್ನ ಯಾವ ರೀತಿಯಾಗಿ ಬಾಧೆಗೆ ಒಳಪಡಿಸ್ತಾರೆ? ನರಕಕ್ಕೆ ಜನಗಳು ಹಾಕಲ್ಪಡ್ತಾರೆ. ಆದ್ರೆ ಆ ನರಕದಲ್ಲಿ ಜನಗಳು ಯಾವ ರೀತಿಯಾಗಿ ಬಾಧೆ ಪಡ್ತಾರೆ ಅಂತ ನಾವು ನೋಡಿದ್ರೆ ಮತ್ತಾಯನು ಬರೆದ ಸುವಾರ್ತೆ 25:41 ಈಗಾಗಲೇ ನಾವು ಓದಿದಂತ ವಾಕ್ಯದಲ್ಲಿ ಏನಿದೆ ಅಂತಂತಂದ್ರೆ
ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ಇಲ್ಲಿ ಯೇಸು ಕ್ರಿಸ್ತನು ಆ ಸ್ಥಳದಲ್ಲಿ ಏನಿದೆ ಅನ್ನೋದನ್ನ ಸೂಚಿಸ್ತಾರೆ. ನರಕದಲ್ಲಿ ಏನಿದೆ ಅಂತಂದ್ರೆ ನಿತ್ಯ ಬೆಂಕಿ. ಸಾಮಾನ್ಯವಾಗಿ ನಮಗೆ ಬೆಂಕಿ ಅಂತ ಗೊತ್ತು. ಯೇಸು ಕ್ರಿಸ್ತನ ಇಲ್ಲಿ ಹೇಳ್ತಾರೆ ನಿತ್ಯ ಬೆಂಕಿ. ನಿತ್ಯ ಬೆಂಕಿ ಅಂದ್ರೆ ಏನು? ಅದು ಯಾವಾಗಲೂ ಉರಿತಾನೆ ಇರುತ್ತೆ. ಸಾಧಾರಣ ಬೆಂಕಿ ಅಂದ್ರೆ ಅದು ಉರಿಯುತ್ತೆ, ಸ್ವಲ್ಪ ತಾನೇ ಆರೋಗುತ್ತೆ. ಆದ್ರೆ ಯೇಸು ಕ್ರಿಸ್ತನ ಇಲ್ಲಿ ಹೇಳುವಂಥದ್ದು ನಿತ್ಯ ಬೆಂಕಿ ಒಳಗೆ ಹೋಗಿರಿ. ಅಂದ್ರೆ ನರಕದಲ್ಲಿ ಏನಿದೆ? ನಿತ್ಯ ಬೆಂಕಿ, ಆರದೇ ಇರುವಂತ ಬೆಂಕಿ ನರಕದಲ್ಲಿ ಇದೆ. ಇದು ಮಾತ್ರ ಅಲ್ದಿರ ಮತ್ತಾಯನು ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 12ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಆ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆತನು ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಕೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಇಲ್ಲಿ ಸ್ಥಾನಿಕನಾದ ಯೋಹಾನನು ಯೇಸು ಕ್ರಿಸ್ತನ ವಿಷಯವಾಗಿ ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಏನ್ ಮಾಡ್ತಾರಂತೆ, ಅವರ ಕಣಜದಲ್ಲಿ ಗೋಧಿ ಇದೆ. ಕಣಜ ಅಂದ್ರೆ ಸ್ಟೋರ್ ರೂಮ್. ಸ್ಟೋರ್ ರೂಮ್ ಅಲ್ಲಿ ರಾಶಿ ರಾಶಿಯಾಗಿ ಹೊಲದಿಂದ ಬೆಳೆದ ತಂದಿರುವಂತ ಗೋಧಿಗಳನ್ನು ತುಂಬಿಸಿಟ್ಟಿದ್ದಾರೆ. ಈಗ ಅವ್ರೇನ್ ಮಾಡ್ತಾರೆ, ಬಂದು ಮರ ತಗೊಂಡ್ ಬಂದು ಮರದಲ್ಲಿ ಆ ಗೋಧಿನೆಲ್ಲ ಅವರು ಶುದ್ಧ ಮಾಡಿ ಗೋಧಿಯ ಕಾಳುಗಳನ್ನ ಅವರ ಚೀಲದಲ್ಲಿ ಸೇರಿಸ್ಕೊಂಡು ಮಿಕ್ಕು ಬರುವಂತಹ ಆ ಹೊಟ್ಟನ್ನೆಲ್ಲ ಏನ್ ಮಾಡ್ತಾರೆ, ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಅಂತ ಯೋಹಾನನು ಯೇಸು ಕ್ರಿಸ್ತನ ವಿಷಯವಾಗಿ ಹೇಳೋದನ್ನ ಕಾಣ್ತೇವೆ. ಆಗ ಇಲ್ಲಿ ಯೋಹಾನನು ಹೇಳುವಂತ ಮಾತು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಹೊಟ್ಟನ್ನ ಯಾವ್ದ್ರಲ್ಲಿ ಸುಟ್ಟು ಬಿಡ್ತಾರೆ? ಆರದ ಬೆಂಕಿಯಲ್ಲಿ. ಆ ಬೆಂಕಿ ಆರೋದೇ ಇಲ್ಲ. ಆ ಬೆಂಕಿ ಎಲ್ಲಿದೆ? ಅದು ನರಕದಲ್ಲಿ ಇದೆ. ಮತ್ತೆ ಮಾರ್ಕನು ಬರೆದಂತ ಸುವಾರ್ತೆ 9ನೇ ಅಧ್ಯಾಯ 43ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿ ಬಿಡು. 2 ಕೈಯುಳ್ಳವನಾಗಿದ್ದು ಆರದ ಬೆಂಕಿಯಾಗಿರುವ ನರಕದಲ್ಲಿ ಬೀಳುವುದಕ್ಕಿಂತ ಕೈ ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಮಾತೇನಂತಂದ್ರೆ, ನಿನ್ನ ಕೈ ನಿನ್ನ ಪಾಪದಲ್ಲಿ ಸಿಕ್ಕಿಸ್ತಾ ಇದ್ರೆ ಏನ್ ಮಾಡು? ಅದನ್ನ ಕತ್ತರಿಸಿ ಬಿಡು. ನೀನು 2 ಕೈಯುಳ್ಳವನಾಗಿ ಆರದ ಬೆಂಕಿಯಲ್ಲಿ ನರಕದಲ್ಲಿ ಸೇರೋದಕ್ಕಿಂತ ಕೈ ಇಲ್ಲದವನಾಗಿ ನಿನ್ ಜೀವದಲ್ಲಿ ಸೇರೋದು ನನಗೆ ಉತ್ತಮ ಅಂತ ಅವರು ಹೇಳ್ತಾರೆ. ಆಗ ಇಲ್ಲೂ ಸಹ ಯೇಸು ಕ್ರಿಸ್ತನು ಆರದ ಬೆಂಕಿಯಲ್ಲಿ ನರಕದಲ್ಲಿ ಸೇರಿ ಹೋಗ್ತೀಯಾ ಅಂತ ಹೇಳ್ತಾರೆ. ಆಗ ನರಕದಲ್ಲಿ ಏನಿದೆ? ಆರದ ಬೆಂಕಿ ಇದೆ. ನರಕಕ್ಕೆ ತಳ್ಳಲ್ಪಡುವಂತ ಮನುಷ್ಯರು ಆರದ ಬೆಂಕಿಯಲ್ಲಿ ಯಾವಾಗಲೂ ಸಹ ಯಾತನೆ ಪಡುವಂತವர்களಾಗಿ ಇರ್ತಾರೆ ಅನ್ನೋದನ್ನ ದೇವರ ವಾಕ್ಯ ನಮಗೆ ಹೇಳುತ್ತೆ. ಈ ವಾಕ್ಯಗಳಲ್ಲದೆ ಬೇರೆ ಅನೇಕ ವಾಕ್ಯಗಳಲ್ಲೂ ಸಹ ನರಕದಲ್ಲಿ ಬೆಂಕಿ ಇದೆ, ಅದು ಆರದ ಬೆಂಕಿಯಾಗಿದೆ ಅಂತ ಹೇಳುವಂಥದ್ದನ್ನ ನಾವು ಕಾಣಬಹುದು. ಆಗ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಪಾಪವನ್ನು ಮಾಡಿ ನಾಶನನ್ನು ತಂದುಕೊಳ್ಳುವಂತ ನರಕವನ್ನು ಸೇರುವಂತ ಮನುಷ್ಯರು ಏನ್ರಲ್ಲಿ ಬಾಧೆ ಪಡ್ತಾರೆ? ಯಾವಾಗಲೂ ಆರದಿರುವಂತ ನಿತ್ಯ ಬೆಂಕಿಯಲ್ಲಿ ಅವರು ಬಾಧೆ ಪಡಬೇಕಾಗಿರುವಂತ ಪರಿಸ್ಥಿತಿ ಅವರಿಗೆ ಬರುತ್ತೆ. ಮತ್ತೆ ನರಕದಲ್ಲಿ ಇನ್ನೂ ಏನಿದೆ ಅಂದ್ರೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು, ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯುವವು ಇರುವವು ಎಂದು ಹೇಳಿದರು. ಇಲ್ಲಿ ಯೇಸು ಕ್ರಿಸ್ತನು ಆ ರಾಜ್ಯದ ಬಾಧ್ಯಸ್ಥರು ಅಂದ್ರೆ ಯಾರು ಪರಲೋಕಕ್ಕೆ ನಾವು ಹೋಗ್ತೀವಿ ಅಂತ ಅನ್ಕೊಂಡಿರ್ತಾರೋ ಅವ್ರನ್ನ ಎಲ್ಲಿ ಹಾಕ್ತಾರೆ ಅಂತಂದ್ರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು. ಯೇಸು ಕ್ರಿಸ್ತನು ಹೊರಗೆ ಕತ್ತಲೆಗೆ ಅವರು ಹಾಕಲ್ಪಡ್ತಾರೆ ಅಂತ ಸೂಚಿಸುವುದನ್ನು ನಾವು ಕಾಣ್ತೇವೆ. ಆಗ ಹೊರಗೆ ಹಾಕಲ್ಪಡುವಂಥದ್ದು, ಕತ್ತಲೆಗೆ ಹಾಕಲ್ಪಡುವಂಥದ್ದು ಏನು? ಅದು ನರಕ. ಆಗ ನರಕದಲ್ಲಿ ಏನಿರುತ್ತೆ ಅಂದ್ರೆ ಒಂದು ಬೆಂಕಿ ಇರುತ್ತೆ, ಎರಡನೇದು ನರಕದಲ್ಲಿ ಏನಿರುತ್ತೆ ಅಂದ್ರೆ ಕಾರಗತ್ತಲಿರುತ್ತೆ, ಭೀಕರವಾದ ಕತ್ತಲು ಇರುತ್ತೆ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 30ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿ ಬಿಡಿರಿ ಎಂದು ಹೇಳಿದನು, ಅಲ್ಲಿ ಗೋಳಾಟವು ಕಟಕಟನೆ ಅಲ್ಲಿ ಕೊಡೆಯುವವು ಇರುವವು. ಇಲ್ಲಿಯೂ ಸಹ ಕೆಲಸವನ್ನು ಮಾಡದಿರುವಂತ ಆಳನ್ನ ಯಜಮಾನ ಏನ್ ಮಾಡ್ತಾ ಇದ್ದಾನೆ, ಅವನನ್ನ ಕೆಲಸಕ್ಕೆ ಬಾರದ ಈ ಆಳನ್ನ ಹೊರಗೆ ಕತ್ತಲೆಗೆ ಹಾಕಿರಿ ಅಂತ ಆಳುಗಳಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ. ಆಗ ಈ ಕತ್ತಲು ಏನನ್ನ ಸೂಚಿಸುತ್ತೆ? ನರಕವನ್ನ ಸೂಚಿಸುತ್ತೆ. ನರಕದಲ್ಲಿ ಏನಿರುತ್ತೆ? ಕತ್ತಲಿರುತ್ತೆ. ಇಲ್ಲಿ ಮಾತ್ರ ಅಲ್ದಿರ ಪೇತ್ರನ ಬರೆದಂತ 2ನೇ ಪತ್ರಿಕೆ 2ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಇವರು ನೀರಿಲ್ಲದ ಬಾವಿಗಳು, ಬಿರುಗಾಳಿಯಿಂದ ಬಡಿಸಿಕೊಂಡು ಹಾರಿ ಹೋಗುವ ಮಂಜು ಆಗಿದ್ದಾರೆ, ಇಂಥವರ ಪಾಲಿಗೆ ಕಾರಗತ್ತಲೆ ಇಟ್ಟಿರುವುದು. ಇಲ್ಲಿ ಕೆಲವರ ವಿಷಯದಲ್ಲಿ ಪೇತ್ರನ ಬರೀತಾ ಇದ್ದಾನೆ. ಕೆಲವರು ಯಾವ ರೀತಿಯಾಗಿರ್ತಾರೆ ಅಂದ್ರೆ ನೀರಿಲ್ಲದ ಬಾವಿಗಳ ರೀತಿಯಲ್ಲಿ ಇರ್ತಾರೆ. ನೀರಿಲ್ಲದಿರುವಂತಹ ಬಾವಿಯಿಂದ ಏನು ಪ್ರಯೋಜನ ಇಲ್ಲ, ಆಳು ಬಿದ್ದಿರುತ್ತದೆ. ಆದ್ರೆ ಕೆಲವರು ಇರ್ತಾರೆ ಬಿರುಗಾಳಿಯಿಂದ ಬಡಿಸಿಕೊಂಡು ಹಾರಿ ಹೋಗುವ ಮಂಜು ಆಗಿದ್ದಾರೆ. ಮಂಜು ಬರುತ್ತೆ, ಆದ್ರೆ ಗಾಳಿಗೆ ಸಿಕ್ಕೊಂಡು ಎಲ್ಲೋ ಹೋಗ್ತಾ ಇರುತ್ತೆ.
ಅನೇತರ ಕೆಲವರು ಏನಾಗಿರ್ತಾರೆ, ಗಾಳಿಯಿಂದ ಬಡ್ಕೊಂಡು ಹೋಗುವಂತ ಮಂಜಿನ ರೀತಿಯಲ್ಲಿ ಇರ್ತಾರೆ ಅಂತ ಅವ್ರು ಹೇಳ್ಬಿಟ್ಟು ಆಮೇಲೆ ಇಂಥವರ ಪಾಲಿಗೆ ಕಾರ್ಗತ್ತಲೆ ಇಟ್ಟಿರುವುದು. ಆದ್ರೆ ಇಂಥವರ ಪಾಲಿಗೆ ಏನಿರುತ್ತೆ? ಕಾರ್ಗತ್ತಲೆ ಇರುತ್ತೆ, ನರಕದಲ್ಲಿ ಕಾರ್ಗತ್ತಲೆ ಇರುತ್ತೆ. ಇದು ಮಾತ್ರ ಅಲ್ದರ ಯೂದನ ಪತ್ರಿಕೆ 13ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಸ್ವಂತ ಅವಮಾನವೆಂಬ ನೊರೆಯನ್ನು ಪಾರುವ ಸಮುದ್ರದ ಹುಚ್ಚು ತೆರೆಗಳು ಆಗಿದ್ದಾರೆ. ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾ ಇಟ್ಟಿರುವುದು. ಇಲ್ಲಿಯೂ ಸಹ ಯೂದನ್ನು ಒಂದ್ ಮಾತು ಹೇಳ್ತಾನೆ, ಏನಂದ್ರೆ ಅಲೆಯುವ ನಕ್ಷತ್ರಗಳ ರೀತಿಯಲ್ಲಿ ಇರುವಂತಹ ಜನಗಳು, ಅಂದ್ರೆ ಅಲೆದಾಡುವಂತವ್ರು, ಅವ್ರಿಗೆ ಸ್ಥಿರತನೇ ಇರೋದಿಲ್ಲ. ಅಂತವರು ಪಾಲಿಗೆ ಏನಿರುತ್ತೆ? ಕಾರ್ಗತ್ತಲೆಯು ಸದಾ ಕಾಲ ಇಟ್ಟಿರುವುದು. ನರಕದಲ್ಲಿ ಒಂದು ಬೆಂಕಿ ಇರುತ್ತೆ, ನರಕದಲ್ಲಿ ಇನ್ನೊಂದೇನಿರುತ್ತೆ? ಕಾರ್ಗತ್ತಲೆ ಇರುತ್ತೆ. ಆ ಕಾರ್ಗತ್ತಲಿನಲ್ಲಿ ಬೆಂಕಿಯಲ್ಲಿ ಮನುಷ್ಯರು ಯಾವಾಗ್ಲೂ ಯಾತನೆಯನ್ನ ಅನುಭವಿಸಬೇಕಾದ ಪರಿಸ್ಥಿತಿ ಬರುತ್ತೆ. ನಮಗೆ ಕೆಲವೊಂದ್ಸಲಿ ಒಬ್ಬರೇ ಒಬ್ರು ಇದ್ದಾಗ ದಿಢೀರಂತ ಕರೆಂಟ್ ಹೋಗ್ಬಿಟ್ರೆ ರಾತ್ರಿ ಹೊತ್ತು ಹಂಗೆ ತುಂಬಾ ಭಯ ಆಗ್ಬಿಡುತ್ತೆ ಅನೇಕರಿಗೆ. ಅಯ್ಯೋ ಎಲ್ಲ ಕತ್ತಾಗುತ್ತೆ, ಎಲ್ಲ ಕತ್ತಾಗುತ್ತೆ, ಕತ್ತಲ್ ಬೇರೆ ಕರೆಂಟ್ ಬೇರೆ ಇಲ್ಲ, ನಾನು ಒಬ್ನೇ ಇದ್ದೀನಿ ಅಂತ ಹೇಳಿ ತುಂಬಾ ಕೆಲವರಿಗೆ ಗಾಬರಿ ಆಗ್ಬಿಡುತ್ತೆ. ಕೆಲವರಂತೂ ಕತ್ಲು ನೋಡಿದ್ರೆ ಭಯ ಪಡ್ತಾರೆ. ಕತ್ಲಿರುವಾಗ ಅವ್ರ ಜೊತೆಲಿ ಯಾರಾದೊಬ್ರು ಇರಲೇಬೇಕು. ಕತ್ಲಿನಲ್ಲಿ ಅವರು ಒಂಟಿಯಾಗಿ ಇರೋದೇ ಇಲ್ಲ. ಆದ್ರೆ ನರಕದಲ್ಲಿ ಕಾರ್ಗತ್ತಲಲ್ಲಿ ಬೆಂಕಿಯಲ್ಲಿ ಹೋಗುವಂಥವ್ರು ಯಾವಾಗ್ಲೂ ಅಲ್ಲಿ ಇರಲೇಬೇಕಾಗುತ್ತೆ, ಅದನ್ನ ಅನುಭವಿಸ್ಬೇಕಾಗುತ್ತೆ. ಆಗ ನರಕದಲ್ಲಿ ಒಂದು ಬೆಂಕಿ ಇದೆ, ಎರಡನೇದು ಕತ್ತಲಿದೆ. ಮೂರನೇದಾಗಿ ನರಕದಲ್ಲಿ ಏನಿದೆ? ಮೂರನೇದಾಗಿ ನರಕದಲ್ಲಿ ಗೋಳಾಟ ಇದೆ. ನಾವು ದೇವರ ವಾಕ್ಯವನ್ನು ಓದುವಾಗ ಆಗ್ಲೇ ನಾವು ಓದಿದಂತ ವಾಕ್ಯವನ್ನು ಮತ್ತೆ ಓದಿ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಈಗಾಗಲೇ ಯೇಸು ಕ್ರಿಸ್ತನು ಹೇಳಿದಂತಹ ವಾಕ್ಯ, ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು, ಅಲ್ಲಿ ಗೋಳಾಟವು ಕಟಕಟನೆ ಅಲ್ಲಿ ಕಡಿಯೋಣವು ಇರುವವು. ಕತ್ತಲೆಗೆ ಹಾಕಲ್ಪಡ್ತಾರೆ, ನರಕಕ್ಕೆ ತಳ್ಳಲ್ಪಡ್ತಾರೆ. ಅಲ್ಲಿ ಏನಿರುತ್ತೆ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ? ಗೋಳಾಟ ಇರುತ್ತೆ. ಅವರು ಗೋಳಾಡುವಂತವರುಗಳಾಗಿ ಇರ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 41, 42ನೇ ವಾಕ್ಯಗಳನ್ನ ನಾವು ಓದಿ ನೋಡೋಣ. ಮನುಷ್ಯ ಕುಮಾರನು ತನ್ನ ದೂತರನ್ನು ಕಳುಹಿಸುವನು, ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು, ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಇಲ್ಲಿ ಯೇಸು ಕ್ರಿಸ್ತನು ಸೂಚಿಸುವಂತ ಕಾರ್ಯ, ತನ್ನ ರಾಜ್ಯದಿಂದ ದೇವದೂತರುಗಳು ಎಲ್ಲಾ ಕಂಟಕಗಳನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕ್ತಾರೆ, ನರಕದಲ್ಲಿ ಹಾಕ್ತಾರೆ. ಅಲ್ಲಿ ಅವ್ರಿಗೇನಿರುತ್ತೆ ಅಂತಂದ್ರೆ ಗೋಳಾಟ ಇರುತ್ತೆ ಅಂತ ಇಲ್ಲೂ ಸಹ ಯೇಸು ಕ್ರಿಸ್ತನು ಸೂಚಿಸುವುದನ್ನು ನಾವು ಕಾಣಬಹುದು. ಇನ್ನು 49, 50ನೇ ವಾಕ್ಯವನ್ನು ನಾವು ಓದೋಣ. ಅದೇ ಅಧ್ಯಾಯದಲ್ಲಿ 49, 50 ವಾಕ್ಯಗಳನ್ನು ಓದಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ, ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ಆಗುವುದು, ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು, ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಇಲ್ಲಿಯೂ ಸಹ ದೇವದೂತರು ಕಡೆಯಲ್ಲಿ ಬಂದು ಏನ್ ಮಾಡ್ತಾರೆ? ನೀತಿವಂತರಿಂದ ಕೆಟ್ಟವರನ್ನ ಬೇರೆ ಮಾಡಿ ಆ ಕೆಟ್ಟವರನ್ನ ಬೆಂಕಿಯ ಕೊಂಡದಲ್ಲಿ ಹಾಕ್ತಾರೆ. ಅಲ್ಲಿ ಅವರಿಗೆ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನ ನಾವು ಕಾಣ್ತೀವಿ. ಮತ್ತೆ ಇನ್ನೊಂದು ವಾಕ್ಯವನ್ನು ನಾವು ಓದಿ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 30ನೇ ವಾಕ್ಯ, ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿ ಬಿಡಿರಿ ಎಂದು ಹೇಳಿದನು, ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಈಗಾಗಲೇ ನಾವು ಓದಿದಂತ ವಾಕ್ಯ, ಆ ವಾಕ್ಯದಲ್ಲಿ ಸಹ ಏನಿದೆ? ಆ ಕೆಲಸಕ್ಕೆ ಬರದಂತ ಆಳನ್ನ ಹೊರಗೆ ಕತ್ತಲೆಗೆ ಹಾಕಿ ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು ಅಂತ ಯೇಸು ಕ್ರಿಸ್ತನ ಹೇಳೋದನ್ನು ನಾವು ಕಾಣ್ತೀವಿ. ಆಗ ನರಕದಲ್ಲಿ ಬೆಂಕಿ ಇದೆ, ನರಕದಲ್ಲಿ ಕಾರ್ಗತ್ತಲಿದೆ, ಮತ್ತೆ ಅಲ್ಲಿ ಇನ್ನೊಂದು ಏನಿದೆ ಅಂತಂದ್ರೆ ಗೋಳಾಟ. ಆ ಬೆಂಕಿಯಲ್ಲಿ ಅವ್ರು ತಳ್ಳಲ್ಪಡುವಾಗ ಅವರು ಯಾವಾಗಲೂ ಗೋಳಾಡುವವರಾಗಿ ಇರ್ತಾರೆ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ನಾವು ಐಶ್ವರ್ಯವಂತನನ್ನು ನೋಡುವಾಗ ಆ ಐಶ್ವರ್ಯವಂತನು ಆ ಬೆಂಕಿಯ ಉರಿಯಲ್ಲಿ ಅವನೇನ್ ಮಾಡ್ತಾನೆ? ಗೋಳಾಡ್ತಾನೆ. ಏನಂತ ಗೋಳಾಡ್ತಾನೆ? ಅಬ್ರಹಾಮನೇ, ಲಾಜರನ್ನು ಕಳಿಸ್ಕೊಡು, ಈ ಉರಿಯಲ್ಲಿ ನಾನು ಸಂಕಟ ಪಡ್ತಾ ಇದ್ದೀನಿ, ನನ್ನಿಂದ ಆಗ್ತಾ ಇಲ್ಲ, ಅವನು ಒಂದೇ ಒಂದು ತೊಟ್ಟು ನೀರನ್ನಾದ್ರೂ ತನ್ನ ಬೆರಳನ್ನ ಅದ್ದಿ ನನಗೆ ಕೊಡ್ಲಿ, ನನ್ನ ನಾಲ್ಗೆ ತಣ್ಣಗ್ ಮಾಡ್ಲಿ, ಅಬ್ರಹಾಮನೇ, ತಂದೆಯೇ ಅಂತ ಅವ್ನು ಕೇಳ್ತಾ ಇರ್ತಾನೆ. ಇದೇ ತರ ಆ ಬೆಂಕಿಯ ಉರಿಯಲ್ಲಿ ಜನಗಳು ಬಾಧೆ ಪಡ್ತಾ ಇರ್ತಾರೆ. ಅಯ್ಯೋ ಅಪ್ಪ, ಅಮ್ಮ, ದೇವ್ರೇ, ಅಯ್ಯೋ ಉರಿ, ಅಯ್ಯೋ ಸಂಕಟ, ಅಯ್ಯೋ ಆಗ್ತಾ ಇಲ್ಲ, ಈ ತರ ಓಡಾಡ್ತಾನೆ ಇರ್ತಾರೆ. ಇದು ಅಲ್ಲೊಂದು ಪರಿಸ್ಥಿತಿ. ಒಂದು ಅಲ್ಲಿರುವಂತಹ ಬಾಧೆಯಿಂದ ಅವ್ರಿಗಾಗುವಂತ ನೋವು, ಆ ಗೋಳಾಟ ಅವ್ರಿಗೆ ಯಾವಾಗಲೂ ಇರುತ್ತೆ. ಮತ್ತೆ ಇನ್ನೊಂದು ಗೋಳಾಟ ಕೂಡ ಇರುತ್ತೆ. ಇನ್ನೊಂದು ಗೋಳಾಟ ಯಾವುದು ಅಂತಂದ್ರೆ ಮಾನಸಿಕವಾದ ಗೋಳಾಟ. ಮಾನಸಿಕವಾದ ಗೋಳಾಟ ಯಾವುದು ಅಂತಂದ್ರೆ ಈ ಐಶ್ವರ್ಯವಂತನಿಗೆ ಎರಡು ಕೂಡ ಆಯ್ತು.
ಒಂದ್ ಕಡೆ ಉರಿ ಆಯ್ತು, ಅದಕ್ಕೆ ನೀರು ಕೇಳ್ದ, ಸಿಗ್ಲಿಲ್ಲ. ಇನ್ನೊಂದ್ ಕಡೆ ಮಾನಸಿಕ ಬಾಧೆ ಅವನಿಗಾಯ್ತು. ಇನ್ನೊಂದು ಮಾನಸಿಕ ಬಾಧೆ ಯಾವುದು ಅಂತಂದ್ರೆ, ಇವನಿಗೆ ಆ ಸ್ಥಳದಲ್ಲಿ ನೀರು ಸಿಗಲ್ಲ, ಆ ಸ್ಥಳದಿಂದ ಆಚೆ ಹೋಗೋದಕ್ಕೆ ಅವಕಾಶ ಇಲ್ಲ, ಏನೂ ಇಲ್ಲ. ಇವನ್ ತಂದೆ ಮುಗಿದೋಯ್ತು. ಆದ್ರೆ ಈಗ ಇವನಿಗೇನ್ ಅನ್ಸುತ್ತೆ ಅಂತಂದ್ರೆ, ನಾನು ಇಲ್ಲಿ ಬಂದ್ಬಿಟ್ಟಿದ್ದೀನಿ, ನನಗೆ ಇಲ್ಲಿಂದ ಆಚೆ ಹೋಗೋದಕ್ಕೆ ದಾರಿ ಇಲ್ಲ. ಆದ್ರೆ ನನಗೆ 5 ಜನ ಅಣ್ಣ ತಮ್ಮಂದಿರಿದ್ದಾರೆ, ಅವ್ರು ಯಾರು ಸಹ ಇಲ್ಲಿ ಬರಬಾರ್ದು ಅಂತ ಯೋಚನೆ ಮಾಡ್ಕೊಂಡು, ನಾನು ಏನೋ ಪಾಪ ಮಾಡಿ ಬದುಕಿ ಬಂದ್ಬಿಟ್ಟಿದ್ದೀನಿ, ನನಗಿನ್ನ ಇದ್ರಲ್ಲಿ ಬಿಡುಗಡೆ ಇಲ್ಲ ಅಷ್ಟೇ. ಆದ್ರೆ ಇನ್ನ ಭೂಮಿ ಮೇಲೆ ನನ್ನ 5 ಜನ ಅಣ್ಣ ತಮ್ಮಂದಿರಿದ್ದಾರೆ, ಅವರು ಒಂದ್ ವೇಳೆ ಇಲ್ಲಿಗೆ ಬಂದ್ಬಿಡ್ಬಾರ್ದು ಅಂತ ಹೇಳಿ, ಅಬ್ರಹಾಮನೇ ಲಾಜರನನ್ನು ಕಳುಹಿಸು, ನನ್ಗಿನ್ನ 5 ಜನ ಅಣ್ಣಂದಿರಿದ್ದಾರೆ, ಅವ್ರು ಇಲ್ಲಿ ಬರಬಾರ್ದು, ಅವ್ನು ಇಲ್ಲಿ ಏನ್ ನೋಡಿದಾನೆ ಅದನ್ನ ಹೋಗಲ್ಲ ಇಲ್ಲಿ ಅಂತ ಹೇಳ್ತಾನೆ. ಆಗ ಅಬ್ರಹಾಂ ಹೇಳ್ತಾನೆ, ಅವರಿಗೆ ಮೋಶೆ ಧರ್ಮಶಾಸ್ತ್ರ ಇದೆ, ಪ್ರವಾದಿಗಳ ಗ್ರಂಥ ಇದೆ, ಅದೆಲ್ಲ ಓದಿ ಅವ್ರು ಕೇಳಿ ತಿಳ್ಕೊಂಡು ನಂಬಿದ್ರೆ ಅವರು ಈ ಯಾತನೆ ಸ್ಥಾನ ತಪ್ಪಿಸಲ್ಪಟ್ಟು ದೇವರ ರಾಜ್ಯ ಸೇರ್ತಾರೆ ಅಂತ ಹೇಳ್ತಾನೆ. ಆಗ ಇವನೇನ್ ಮಾಡ್ತಾನೆ, ಮತ್ತೆ ಹೇಳ್ತಾನೆ, ಅಬ್ರಹಾಮನೇ ತಂದೆಯೇ ಆತರ ಅಲ್ಲ, ಒಂದ್ ವೇಳೆ ಸತ್ತೋಗಿರೋನೊಬ್ನು ಸತ್ ಹೋಗಿ ಮತ್ತೆ ಜೀವನದಿಂದ ಹೋಗಿ, ನಾನು ಸತ್ತೋದ್ಮೇಲೆ ಇಂಥ ಜಾವಕ್ಕೆ ಹೋಗಿದ್ದೆ, ನಾನು ಪರಲೋಕದಲ್ಲಿದ್ದೆ, ಐಶ್ವರ್ಯವಂತನ ಈ ತರ ನರಕದಲ್ಲಿದ್ದ, ಆಗ ಪರಲೋಕ ನಿಜ, ನರಕ ನಿಜ, ಅದರಿಂದ ನೀವು ನಂಬಿರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಇಲ್ಲ ಅಂತಂದ್ರೆ ನೀವು ದೇವರ ಕೋಪ ಅನ್ನುವಂತ ಅಗ್ನಿ ನರಕಕ್ಕೆ ತಳ್ಳಲ್ಪಡ್ತೀರಾ ಅಂತ. ಒಂದ್ ವೇಳೆ ಸತ್ತೋಗಿರೋನು ಮತ್ತೆ ಹಿಂತಿರುಗಿ ಹೋಗಿ ಅವ್ನ ಜನಗಳಿಗೆ ಸಾಕ್ಷಿ ಹೇಳುವಾಗ, ಸತ್ತು ಹೋಗಿ ಆಮೇಲೆ ಅವ್ನು ಮತ್ತೆ ಬಂದು ಅವನು ಅದನ್ನ ಹೇಳ್ತಾ ಇರೋದ್ರಿಂದ ಅದು ನಿಜ ಅಂತ ಜನಗಳು ನಂಬ್ತಾರೆ. ಬರೀ ವಾಕ್ಯದಿಂದ ನೀವು ದೇವರ ಕಡೆ ತಿರ್ಕೊಳ್ಳಿ, ಪಾಪವನ್ನು ಮಾಡಬೇಡಿ, ನೀವು ದೇವರ ಕೋಪಕ್ಕೆ ಒಳಗಾಗಿ ನಾಶನಕ್ಕೆ ಒಳಗಾಗ್ಬಿಡ್ತೀರಾ ಅಂತೆಲ್ಲ ಹೇಳಿದ್ರೆ ಜನಗಳು ನಂಬೋದಿಲ್ಲ ಸ್ವಾಮಿ. ಸತ್ತೋಗ್ರನ ಒಬ್ನು ಮತ್ತೆ ಹಿಂತಿರುಗಿ ಹೋಗಿ ಬದುಕಿ ಬಂದು ಹೇಳಿ ಕೇಳ್ಬಿಡ್ತಾರ ಅವರು ಅಂತ ಹೇಳ್ತಾನೆ. ಏನಕ್ಕೆ ಈ ಮಾತು ನಾವು ಹೇಳ್ದ ಅಂತಂದ್ರೆ, ಇವನು ಸಹ ಬದುಕಿರುವಾಗ ಮೋಶೆ ಧರ್ಮಶಾಸ್ತ್ರ ಇವನಿಗೂ ಇತ್ತು, ಪ್ರವಾದಿಗಳ ಗ್ರಂಥ ಇವನಿಗೂ ಸಹ ಇತ್ತು, ಆದ್ರೆ ಇವನು ನಂಬಿಲ್ಲ, ದೇವ್ರ ಕಡೆಗೆ ತಿರುಗಿಲ್ಲ. ಆಗ ಇವನಿಗೇನ್ ಅರ್ಥ ಆಯ್ತು ಅಂತಂದ್ರೆ, ನಾನು ಯಾವ ತರ ದೇವ್ರ ವಾಕ್ಯಕ್ಕೆ ಕಿವಿ ಕೊಟ್ಟು ದೇವ್ರ ಕಡೆಗೆ ತಿರುಗಲಿಲ್ಲವೋ, ನನ್ನ ಅಣ್ಣ ತಮ್ಮಂದ್ರೆ ಅದೇ ತರ ದೇವ್ರ ವಾಕ್ಯಕ್ಕೆ ಕಿವಿ ಕೊಡಿದ್ರೆ ದೇವ್ರ ಕಡೆಗೆ ತಿರುಗಿದ್ರೆ ಇದ್ದಾರೆ. ಈಗ ಅವ್ರು ಸತ್ತೋಗಿರೋನು ಇಲ್ಲ ಪ್ರತ್ಯಕ್ಷವಾಗಿ ಏನ್ ನಡೀತಾ ಇದೆ ಅನ್ನೋದನ್ನ ನೋಡಿ ಹಿಂತಿರುಗಿ ಹೋಗಿ ಅವ್ರು ಹೇಳಿದ್ರೆ ಒಂದ್ ವೇಳೆ ಅವ್ನ್ ಮಾತನಾದ್ರೆ ನಂಬ್ತಾರೆ ಅಂತ ಈ ಐಶ್ವರ್ಯವಂತನ್ನು ಕೇಳ್ಕೊಂತಾನೆ. ಆಗ ಅಬ್ರಹಾಂ ಹೇಳ್ತಾರೆ, ಅವ್ರ ಮೋಶೆ ಧರ್ಮಶಾಸ್ತ್ರವನ್ನು ಪ್ರವಾದಿಗಳ ಗ್ರಂಥವನ್ನು ನಂಬಿಲ್ಲ ಅಂತಂದ್ರೆ, ಒಬ್ಬನು ಸತ್ತು ಮತ್ತೆ ಹಿಂತಿರುಗಿ ಹೋಗಿ ಅವನು ಹೇಳಿದ್ರು ಅದನ್ನು ಅವ್ರು ನಂಬೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಐಶ್ವರ್ಯವಂತನ ಮಾತಾಡೋದು ಬೇರೆ ಇಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಆಗ ಈ ಐಶ್ವರ್ಯವಂತನಿಗೆ 2 ತರವಾದ ಬಾಧೆ, ಒಂದು ತಾನು ಅಲ್ಲಿ ಅನುಭವಿಸ್ತಾ ಇರುವಂತಹ ಯಾತನೆಯ ಬಾಧೆ, ಇನ್ನೊಂದು ಕಡೆ ಅಯ್ಯೋ ನಮ್ಮ ಅಣ್ಣ, ಅಯ್ಯೋ ನನ್ನ ತಮ್ಮ, ಅವರು ನಂತರನೇ ಬದುಕ್ತಾ ಇದ್ದಾರೆ, ಅವ್ರಿಗೂ ತುಂಬಾ ಐಶ್ವರ್ಯ ಇದೆ, ಅವ್ರಿಗೂ ತುಂಬಾ ದುಡ್ಡಿದೆ, ಅವ್ರಿಗೂ ಒಳ್ಳೆ ಸ್ಥಾನಮಾನ ಎಲ್ಲ ಇದೆ, ಆದ್ರೆ ದೇವ್ರ ಕಡೆಗೆ ಅವ್ರು ತಿರುಗಿಕೊಂಡಿಲ್ಲ, ದೇವ್ರ ವಾಕ್ಯಗಳಿಗೆ ಕಿವಿಗೊಟ್ಟು ಅವ್ರು ಬದುಕ್ತಾ ಇಲ್ಲ, ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ, ಮನಸ್ಸು ಬಂದ ಹಾಗೆ ಜೀವಿಸ್ತಾ ಇದ್ದಾರೆ, ಅವ್ರು ನಾನಿರುವಂತ ಈ ಸ್ಥಳಕ್ಕೆ ಬಂದ್ಬಿಡ್ತಾರೆ, ಅಯ್ಯೋ ಅವ್ರ ನಂತರನೇ ಈ ಯಾತನೆ ಸಿಗಾಕೊಂಡು ಅಳ್ದೋಗ್ತಾರಲ್ಲ ಅನ್ನುವಂತ ಒಂದು ಚಿಂತೆ. ಆಗ ನರಕದಲ್ಲಿ ಗೋಳಾಟ ಇರುತ್ತೆ, ಒಂದು ಅವರು ಅನುಭವಿಸ್ತಾ ಇರುವಂತ ಆ ಒಂದು ಬಾಧೆಯ ಗೋಳಾಟ ಒಂದು ಕಡೆ, ಇನ್ನೊಂದು ಕಡೆ ಭೂಲೋಕದಲ್ಲಿ ಇರುವಂತಹ ಕಾರ್ಯಗಳ ಕುರಿತಾದ ಚಿಂತೆಯ ಬಾಧೆ ಇನ್ನೊಂದು ಕಡೆ. ಏನೆಲ್ಲ ಮನುಷ್ಯರಿಗೆ ಇರುತ್ತೆ ಭೂಲೋಕದಲ್ಲಿ, ಅವರು ಜೀವಿಸದ ಎಲ್ಲಾ ಜ್ಞಾಪಕ, ಎಲ್ಲಾ ಕಾರ್ಯಗಳು ನರಕದಲ್ಲಿ ಅವ್ರಿಗೆ ಹಾಗೆ ಇರುತ್ತೆ. ಈ ಐಶ್ವರ್ಯವಂತನಿಗೆ ನರಕದಲ್ಲಿ ಇದ್ದಾಗಲೂ ಸಹ ಭೂಲೋಕದಲ್ಲಿ ತನಗೆ ಅಣ್ಣಂದ್ರಿದ್ದಾರೆ, ತಮ್ಮಂದ್ರಿದ್ದಾರೆ ಅನ್ನೋ ಒಂದು ವಿಷಯ ತನಗೆ ಜ್ಞಾಪಕ ಇದೆ. ಅವರು ನಂತರನೇ ಪಾಪದಲ್ಲಿ ಬದುಕಿ ಸತ್ತೋದ್ರೆ ಈ ತರ ನರಕಕ್ಕೆ ಬಂದ್ಬಿಡ್ತಾರೆ ಅನ್ನೋಂತ ಒಂದು ಚಿಂತೆ ತನಗೆ ಇದೆ. ತಾನು ಈ ಒಂದು ಯಾತನೆ ಸ್ಥಳಕ್ಕೆ ಬಂದಿರೋದು ದೇವರ ಕಡೆಗೆ ನಾನು ತಿರುಗಿಕೊಳ್ತೀರ ಬದುಕಿದ್ರಿಂದನೇ ನಾನು ಇಲ್ಲಿ ಬಂದ್ಬಿಟ್ಟೆ ಅನ್ನೋಂಥದ್ದು ತನಗೆ ಜ್ಞಾಪಕ ಇದೆ. ಒಂದು ವೇಳೆ ನಾನು ಯಾವ ತರ ಧರ್ಮಶಾಸ್ತ್ರಕ್ಕೂ ದೇವರ ಪ್ರವಾದಿಗಳ ಗ್ರಂಥಗಳಿಗೆ ಕಿವಿಗೊಡಲಿಲ್ವೋ ಅದೇ ತರ ಅವರು ಕೂಡ ಕಿವಿಗೊಡೋದಿಲ್ಲ. ಅದು ಒಂದು ವೇಳೆ ನಾನು ಇನ್ನ ಬದುಕಿದ್ದಾಗ ನನಗೆ ಯಾರಾದ್ರೂ ಈ ತರ ಸತ್ತೋಗಿ ಅವ್ರು ಮತ್ತೆ ಎದ್ದು ಬಂದು ನರಕ ಅನ್ನೋದಿದೆ, ಪರಲೋಕ ಅನ್ನೋದಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಹೇಳಿದ್ರೆ ನಾನು ನಂಬಿಡ್ತಾ ಇದ್ನೋ ಏನೋ, ಅದೇ ತರ ಇವಾಗ ಇವನು ಹೋಗಿ ಅವ್ರಿಗೆ ಹೇಳಿದ್ರೆ ಒಂದ್ ವೇಳೆ ಅವರಾದ್ರೂ ನಂಬ್ತಾರೇನೋ ಅನ್ನುವಂತ ಒಂದು ನಿರೀಕ್ಷೆ ಅವನಿಗಿದೆ. ಆಗ ಭೂಮಿಯಲ್ಲಿ ಏನ್ ನಡೀತು ಅದೆಲ್ಲ ಅವನಿಗೆ ಅದೇ ತರ ಜ್ಞಾಪಕದಲ್ಲಿದೆ. ಅದೇ ರೀತಿ ನರಕಕ್ಕೆ ಹೋಗುವಂತ ಜನಗಳಿಗೆ ಭೂಮಿಯಲ್ಲಿ ನಡೆದಿರುವಂತ ಎಲ್ಲಾ ಕಾರ್ಯಗಳ ತಿಳುವಳಿಕೆ ಅವ್ರಿಗೆ ಹಾಗೆ ಇರುತ್ತೆ. ಅವರಿಗೆ ಪಾಪದಿಂದ ಮನೆ ತಿರುಗೋದಕ್ಕೆ ದೇವರು ಕೊಟ್ಟಂತ ಅವಕಾಶಗಳು, ಅವರು ದೇವರು ಕೊಟ್ಟಂತ ಅವಕಾಶಗಳನ್ನ ತಿರಸ್ಕರಿಸಿ ತಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡು ಪಾಪದಲ್ಲೇ ಬದುಕೋದಕ್ಕೆ ತೀರ್ಮಾನ ಮಾಡಿ ಪಾಪದಲ್ಲೇ ಜೀವಿಸಿ ದೇವರ ಕಡೆಗೆ ತಿರುಗಿಕೊಳ್ಳದಿರುವಂತ ಘಟನೆಗಳು ಅವ್ರಿಗೆ ಜ್ಞಾಪಕ ಬರ್ತಾನೆ ಇರುತ್ತೆ. ಅವ್ರು ಮಾಡಿದಂತ ಪಾಪಗಳು ಈ ಒಂದು ನರಕದಿಂದ ತಪ್ಪಿಸಲ್ಪಟ್ಟು ದೇವರಾಜ್ಯ ಸೇರೋ ಹಾಗೆ ದೇವರವರಿಗೆ ಕೊಟ್ಟಂತ ಕೃಪಾ ಕಾಲ ಅವಕಾಶಗಳು, ದೇವರು ತೋರಿಸಿರುವಂತ ಕೃಪೆ, ದಯೆ, ಅವ್ರಿಗೆ ಬೋಧಿಸಲ್ಪಟ್ಟಂತ ವಾಕ್ಯಗಳು, ದೇವರು ಅವರ ಹೃದಯದಲ್ಲಿ ಮಾತನಾಡಿ ಅವರನ್ನು ಪ್ರೇರೇಪಿಸಿದ ಕಾರ್ಯಗಳು,
ಅದನ್ನ ಅವರು ತಿರಸ್ಕರಿಸಿ ಅವರ ಹೃದಯನ ಕಠಿಣಪಡಿಸಿಕೊಂಡು ಪಾಪದಲ್ಲಿ ನಾನು ಜೀವಿಸಲೇಬೇಕಂತ ಹೇಳಿ ಜೀವಿಸಿದಂತ ಕಾರ್ಯಗಳು ಅವ್ರಿಗೆ ಜ್ಞಾಪಕ ಬರ್ತಾನೆ ಇರುತ್ತೆ. ಅಯ್ಯೋ ನಾನು ಅವತ್ತು ಮನೆ ತಿರುಗಿದ್ರೆ, ಅಯ್ಯೋ ನಾನು ಅವತ್ತು ದೇವರ ವಾಕ್ಯಕ್ಕೆ ಕಿವಿ ಕೊಟ್ಟಿದ್ದರೆ, ಅಯ್ಯೋ ನನ್ನನ್ನು ನಾನು ಸರಿಪಡಿಸಿಕೊಂಡಿದ್ದರೆ, ಅಯ್ಯೋ ನಾನು ಬಿಡಬೇಕಾದ ಪಾಪವನ್ನು ಬಿಟ್ಟು ಬಿಟ್ಟಿದ್ದರೆ, ಇವತ್ತು ಈ ಸ್ಥಳಕ್ಕೆ ನಾನು ಬರ್ತಾ ಇರ್ಲಿಲ್ವಲ್ಲ, ಇವತ್ತು ಈ ಸ್ಥಳಕ್ಕೆ ನಾನು ಬರ್ತಾ ಇರ್ಲಿಲ್ವಲ್ಲ ಅಂತ ಹೇಳಿ ಭೂಲೋಕದಲ್ಲಿ ಅವರು ನರಕಕ್ಕೆ ಹೋಗೋದಕ್ಕೆ ಕಾರಣವಾದಂತ ಕಾರ್ಯಗಳು, ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವರಿಗೆ ಕೊಡಲ್ಪಟ್ಟಂತ ಅವಕಾಶಗಳು, ಅದನ್ನ ಅವರು ತಪ್ಪಿಸಿಕೊಂಡದ್ದು ಎಲ್ಲವೂ ಅವರಿಗೆ ಜ್ಞಾಪಕ ಬರ್ತಾನೆ ಇರುತ್ತೆ. ಅದು ಮಾತ್ರ ಅಲ್ದರ, ಇನ್ನು ಅವ್ರ ತಂದೆ ತಾಯಿದರು, ಅವ್ರ ಮಕ್ಕಳು, ಅವ್ರ ಹೆಂಡತಿ, ಅವ್ರ ಗಂಡ, ಅವ್ರ ಸಂಬಂಧಿಕರು, ಸ್ನೇಹಿತರು, ಯಾರೆಲ್ಲ ಇವ್ರ ತರನೇ ದೇವ್ರ ವಾಕ್ಯಕ್ಕೆ ಕಿವಿಗೊಡದೆ ಪಾಪದಿಂದ ಮನೆ ತಿರುಗದೆ ದೇವರ ವಿರುದ್ಧವಾಗಿ ತಿರುಗಿ ಬಿದ್ದು ಅಕ್ರಮ ಮಾಡ್ತಾ, ಅನ್ಯಾಯ ಮಾಡ್ತಾ, ಅನೀತಿಯನ್ನು ಮಾಡ್ತಾ, ದೇವರ ಭಯಭಕ್ತಿ ಇಲ್ಲದೆ ಜೀವಿಸಿ ಅವ್ರ ಆತ್ಮಗಳನ್ನ ನಷ್ಟಪಡಿಸಿಕೊಳ್ಳುವ ಕಡೆಗೆ ಹೋಗಿರ್ತಾರೋ ಅವರೆಲ್ಲರ ಜ್ಞಾಪಕ ಅವ್ರು ಬರ್ತಾ ಇರುತ್ತೆ. ಅಯ್ಯೋ ಅವ್ರ ಮನೆ ತಿರುಗಲಿಲ್ವೇ, ಅಯ್ಯೋ ಇವ್ರ ಮನೆ ತಿರುಗಲಿಲ್ವೇ, ನನ್ನ ಗಂಡ ಮನೆ ತಿರುಗಲಿಲ್ವೇ, ನನ್ನ ಹೆಂಡತಿ ಮನೆ ತಿರುಗಲಿಲ್ವೇ, ನನ್ನ ಮಕ್ಕಳ ಮನೆ ತಿರುಗಲಿಲ್ವೇ, ನನ್ನ ಸ್ನೇಹಿತರ ಮನೆ ತಿರುಗಲಿಲ್ವೇ, ಅವರು ನಂತರನೇ ಬರೆದು ಬಿಟ್ರಲ್ಲ, ಅಯ್ಯೋ ಅವರು ಇದೇ ಸ್ಥಳಕ್ಕೆ ಬಂದ್ಬಿಡ್ತಾರೆ, ಅವರು ನಂತರನೇ ಬಾರಿ ಬಿಡ್ತಾರೆ, ಅಯ್ಯೋ ಅಂತ ಹೇಳಿ ಗೋಳಾಟ ಯಾವಾಗಲೂ ಅವ್ರಿಗಿದ್ದೇ ಇರುತ್ತೆ. ಅವರು ಯಾಕೆ ಅಲ್ಲಿ ಹೋದ್ರು ಅನ್ನುವಂತ ಗೋಳಾಟ ಅವ್ರಿಗೆ ಯಾವಾಗಲೂ ಇದ್ದೇ ಇರುತ್ತೆ. ಅವರಿಗೆ ಪ್ರಿಯವಾದವರು ಅವ್ರ ರೀತಿಯಲ್ಲಿ ಜೀವಿಸಿ ಅಲ್ಲಿಗೆ ಹೋಗುವ ಅವಕಾಶ ಇರುವಂತವರ ಕುರಿತಾದ ವಿಷಯವೂ ಸಹ ಅವರಿಗೆ ಯಾವಾಗಲೂ ಬಾಧೆಯನ್ನ ಉಂಟು ಮಾಡ್ತಾನೆ ಇರುತ್ತೆ. ನರಕದಲ್ಲಿ ಏನಿರುತ್ತೆ? ಗೋಳಾಟ ಇರುತ್ತೆ. ಮತ್ತೆ ಅದು ಮಾತ್ರ ಅಲ್ದಿರ, ನರಕದಲ್ಲಿ ಗೋಳಾಟ ಇರುತ್ತೆ ಅಂತ ಹೇಳಿ ಯೇಸು ಕ್ರಿಸ್ತನು ಅನೇಕ ಸ್ಥಳಗಳಲ್ಲಿ ಇನ್ನೊಂದು ಮಾತನ್ನ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು, ಕಟಕಟನೆ, ಹಲ್ಲು ಕಡಿಯೋಣವು ಇರುತ್ತದೆ ಅಂತ ಅನೇಕ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಆಗ ಕಟಕಟನೆ, ಹಲ್ಲು ಕಡಿಯೋಣವು ಅಂದ್ರೆ ಏನು? ಈಗ ಒಂದು ವೇಳೆ ಯಾರಿಗಾದ್ರೂ ತುಂಬಾ ನೋವಾಯ್ತು ಅಂತ ಅನ್ಕೊಳ್ಳಿ, ಆಗ ಏನ್ ಹೇಳ್ತಾರೆ ಅಂದ್ರೆ, ಹಂಗೆ ಹಲ್ಲು ಕಚ್ಕೊಂಡು ನಾನು ನನ್ನ ನೋವನ್ನ ಸಹಿಸ್ಕೊಂಡೆ ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ನೋವಾಗ್ಬಿಡುವಾಗ ಆ ನೋವನ್ನ ನಾವು ಸಹಿಸ್ಕೊಳ್ಬೇಕಂದ್ರೆ ಗಟ್ಟಿಗೆ ಹಲ್ಲು ಕಚ್ಚಿ ಅಂತ ಅನ್ಕೊಂಡ್ರೆ ಬಹುಶಃ ಆ ನೋವನ್ನ ನಾವು ಸ್ವಲ್ಪ ತಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆಗ ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುತ್ತೆ ಅಂತ ಯೇಸು ಕ್ರಿಸ್ತನು ಹೇಳುವಾಗ ಅದಕ್ಕೆ ಅರ್ಥ ಏನು ಅಂತಂದ್ರೆ, ಆ ನೋವನ್ನ ಸಹಿಸಿಕೊಳ್ಳೋದಕ್ಕೆ ಆಗದೆ ಹಲ್ಲು ಕಚ್ಚಿ ಅವ್ರು ಬಾಧೆ ಪಡ್ತಾ ಇರ್ತಾರೆ. ನಾವು ಅನೇಕ ಸರಿ ಕೇಳಿರ್ಬೋದು, ಹಲ್ಲು ಕಚ್ಕೊಂಡು ನನ್ನ ಬಾಧೆನ ನಾನು ತಡ್ಕೊಂಡೆ ಅಂತ ಯಾರಾದ್ರೂ ಹೇಳಿದ್ರೆ ನಾವು ಕೇಳಿರ್ಬೋದು. ನೀವು ಯಾವತ್ತಾದ್ರೂ ತುಂಬಾ ನೋವಾಗಿ ಹಲ್ಲು ಕಚ್ಕೊಂಡು ಆ ನೋವನ್ನ ಸಹಿಸ್ಕೊಂಡಿರುವಂತ ಅನುಭವ ನಿಮ್ಗೆ ಯಾವ ತರ ಆಗಿದೆಯಾ? ಒಂದ್ ವೇಳೆ ಅಂತ ಅನುಭವ ಆಗಿದ್ರೆ ಯಾವಾಗ ಆಗಿರ್ಬೋದು ಯೋಚನೆ ಮಾಡಿ. ಒಂದ್ ಮನುಷ್ಯನಿಗೆ ತನ್ನ ಜೀವನ ಪೂರ್ತಿ ಹಲ್ಲನ್ನ ಕಚ್ಕೊಂಡು ಬಾಧೆನ ಸಹಿಸ್ಕೊಳ್ಬೇಕಾದಂತ ಪರಿಸ್ಥಿತಿಗಳು ಯಾವಾಗ ಬರುತ್ತೆ ಅಂದ್ರೆ ತುಂಬಾ ಅಪರೂಪ. ತನ್ನ ಜೀವನ ಕಾಲ ಪೂರ್ತಿ ಒಂದ್ 3, 4, 5 ಇಲ್ಲ ಒಂದು 10, 15 ಬಂದಿರ್ಬೋದು ಅಷ್ಟೇ. ಆದ್ರೆ ನರಕದಲ್ಲಿ ಅದರ ಬಾಧೆ ಪ್ರತಿ ಕ್ಷಣನೂ ಇರುತ್ತೆ. ಅವನ್ ಪ್ರತಿ ಕ್ಷಣ ಹಲ್ಲು ಕಡಿತಾನೆ ಇರಬೇಕು. ಆ ಬಾಧೆಯನ್ನು ಸಹಿಸಿಕೊಳ್ಳೋದಕ್ಕೆ ಆಗದೆ ಪ್ರತಿ ಕ್ಷಣ ಹಲ್ಲು ಕಡಿದು ಅವನ ಸಂಕಟವನ್ನು ಹೆಂಗಾದ್ರೂ ಅಣಗಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾನೆ ಇರ್ಬೇಕು. ಆದ್ರೂ ಕೂಡ ಅದಾಗೋದಿಲ್ಲ. ಆಗ ನರಕದಲ್ಲಿ ಏನಿರುತ್ತೆ? ನರಕದಲ್ಲಿ ಯಾವ ರೀತಿಯ ಜನಗಳು ಬಾಧಿಸಲ್ಪಡ್ತಾರೆ? ಬೆಂಕಿಯ ಉರಿಯಲ್ಲಿ ಅವ್ರು ಬಾಧೆ ಪಡ್ತಾ ಇರ್ತಾರೆ. ಕಾರ್ಗತ್ತಲಿನಲ್ಲಿ ಅವ್ರು ಇರ್ತಾರೆ. ಅವ್ರಿಗೆ ಗೋಳಾಟ ಇರುತ್ತೆ. ಹಲ್ಲು ಕಡಿಯಬೇಕಾಗಿರುವಂತ ಪರಿಸ್ಥಿತಿ ಅವರಿಗೆ ಯಾವಾಗಲೂ ಸಹ ಇರುತ್ತೆ. ಇದು ನರಕಕ್ಕೆ ಹೊರಟು ಹೋಗುವಂತ ಜನಗಳ ಸ್ಥಿತಿ ಅಂತ ಬೈಬಲ್ ವಾಕ್ಯ ಹೇಳುತ್ತೆ. ಮತ್ತೆ ಈ ನರಕ ದಂಡನೆ ಎಷ್ಟು ಕಾಲ ಇರುತ್ತೆ? ಮನುಷ್ಯ ಈ ಭೂಲೋಕದಲ್ಲಿ ಒಂದು 40, 50, 70, 80, 100 ವರ್ಷ ಬದುಕಿಸೋದು ಹೋಗ್ಬಿಡ್ತಾನೆ. ಆನಂತರ ಒಂದು ವೇಳೆ ಅವನು ನರಕಕ್ಕೆ ತಳ್ಳಲ್ಪಟ್ರೆ ನರಕದಲ್ಲಿ ಅವನು ಎಷ್ಟು ಕಾಲ ಇರ್ತಾನೆ? ಅನೇಕರು ಏನ್ ಹೇಳ್ತಾರೆ ಅಂದ್ರೆ, ನರಕ ದೇವರು ಒಂದ್ 100 ಕಾಲ ಅವ್ನು ಪಾಪ ಮಾಡಿದ್ರಿಂದ ಇನ್ನೊಂದು 100 ವರ್ಷ ನರಕದಲ್ಲಿ ಇದ್ಮೇಲೆ ದೇವರವನ್ನ ಬಿಟ್ಬಿಡ್ಬೋದು, ಎಲ್ಲ ಒಂದು 1000 ವರ್ಷ ಇದ್ದು ಆಮೇಲೆ ದೇವ್ರು ಬಿಟ್ಬಿಡ್ಬೋದು ಅಂತ ಕೆಲವರು ಅನ್ಕೊಂತಾ ಇರ್ತಾರೆ. ಆದ್ರೆ ದೇವರ ವಾಕ್ಯ ಏನ್ ಹೇಳುತ್ತೆ? ಎಷ್ಟು ಕಾಲ ಮನುಷ್ಯನಿಗೆ ನರಕದಲ್ಲಿ ದಂಡನೆ ಇರುತ್ತೆ ಅಂತಂದ್ರೆ, ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ ವಾಕ್ಯಗಳು 9 ರಿಂದ 11 ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಅವನ ಹಿಂದೆ 3ನೇಯವನಾದ ಒಬ್ಬ ದೇವದೂತನು ಬಂದು, ಯಾವನಾದರೂ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷರಸವನ್ನು ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರುಮರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ
ಯಾತನೆ ಪಡುವನು. ಇಂಥವರ ಯಾತನೆಯ ಹೊಗೆಯು ಯುಗ ಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತದೆ. ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು, ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಕೊಂಡಿರುವವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುವರು ಎಂದು ಮಹಾಶಬ್ದದಿಂದ ಹೇಳಿದನು. ಇಲ್ಲಿ ಒಬ್ಬ ದೇವದೂತ ಬಂದು ಮಹಾಶಬ್ದದಿಂದ ಹೇಳ್ತಾನೆ. ಮಹಾಶಬ್ದದಿಂದ ಏನ್ ಹೇಳ್ತಾನೆ ಅಂದ್ರೆ, ಯಾವನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ಅದರ ಗುರುತನ್ನ ಹಾಕಿಸ್ಕೊಳ್ತಾನೋ ಅವನ ಸ್ಥಿತಿ ಏನಾಗುತ್ತೆ ಅಂತ ಬರೆಯಲ್ಪಟ್ಟಿದೆ. ಅಂದ್ರೆ ಅವರು ಬೆಂಕಿಯಿಂದಲೂ ಗಂಧಕರಿಂದಲೂ ಯಾತನೆ ಪಡುವರು ಅಂತ ಹೇಳಿ, ಈ ರೀತಿ ಬೆಂಕಿ ಗಂಧಕಕ್ಕೆ ತಳ್ಳಲ್ಪಡುವಂತ ಜನಗಳ ಆ ಒಂದು ನಾಶನದಿಂದ ಬರುವಂತ ಹೊಗೆ ಎಷ್ಟು ಕಾಲ ಹೋಗುತ್ತೆ ಅಂತ ದೇವದೂತ ಹೇಳ್ತಾನಂದ್ರೆ, ಅಂತವರ ಯಾತನೆಯ ಹೊಗೆಯು ಈಗ ಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತಾರೆ. ದೇವದೂತ ಆ ಬೆಂಕಿ ಗಂಧಕಕ್ಕೆ ತಳ್ಳಲ್ಪಡುವಂತವರ ಯಾತನೆಯ ಹೊಗೆ 100 ವರ್ಷ ಏರಿ ಹೋಗುತ್ತೆ, 1000 ವರ್ಷ ಏರಿ ಹೋಗುತ್ತೆ ಅಂತ ತಾನು ಹೇಳೋದಿಲ್ಲ. ದೇವದೂತನು ಪ್ರಕಟಿಸುವುದೇನೆಂದರೆ, ಅಂತವರ ಯಾತನೆಯ ಹೊಗೆಯು ಯುಗ ಯುಗಾಂತರಗಳಲ್ಲಿ ಏರುತ್ತಾ ಹೋಗುತ್ತದೆ ಅಂತ ಪ್ರಕಟಿಸ್ತಾನೆ. ಆಗ ಬೆಂಕಿ ಗಂಧಕಕ್ಕೆ ತಳ್ಳಲ್ಪಡುವಂತ ಜನಗಳ ನಾಶನ ಎಷ್ಟು ಕಾಲ ಇರುತ್ತೆ? ಯುಗ ಯುಗಾಂತರಗಳಲ್ಲಿಯೂ ಸಹ ಇರುತ್ತೆ. ಮತ್ತೆ ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 10ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳು ಉರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗ ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ಸೈತಾನನು ಮತ್ತೆ ಮೃಗವು ಸುಳ್ಳು ಪ್ರವಾದಿ ಇವರೆಲ್ಲರೂ ಸಹ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಡ್ತಾರೆ. ಆದ್ರೆ ಇವರ ಸಹಿತವಾಗಿ ಅಲ್ಲಿಗೆ ಹಾಕಲ್ಪಟ್ಟ ಮನುಷ್ಯರು, ಇವರೆಲ್ಲರ ಬಾಧೆ ಎಷ್ಟು ಕಾಲ ಇರುತ್ತೆ? ಹಗಲಿರುಳು ಯುಗ ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ದೇವರ ವಾಕ್ಯ ಹೇಳುತ್ತೆ, ನರಕ ದಂಡನೆ ಶಾಶ್ವತ. ಅದೇನೋ 50 ವರ್ಷ, 100 ವರ್ಷ, 500 ವರ್ಷ, 1000 ವರ್ಷ ಅಂತಲ್ಲ, ಅದು ಯುಗ ಯುಗಾಂತರಗಳು. ಅಂದ್ರೆ ಶಾಶ್ವತವಾಗಿ ನರಕದಲ್ಲಿ ಮನುಷ್ಯರು ಸೇರಿ ಹೋಗಿ ಬಾಧೆಯನ್ನು ಅನುಭವಿಸಬೇಕಾಗುತ್ತೆ ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳುತ್ತೆ. ಅದರಿಂದ ನರಕ ದಂಡನೆ ಎಷ್ಟು ಕಾಲ ಇರುತ್ತೆ? ನರಕ ದಂಡನೆ ಶಾಶ್ವತವಾಗಿರುತ್ತೆ. ಇವತ್ತು ನಾನು ನೀವು ಒಂದು ಕಾರ್ಯ ಯೋಚನೆ ಮಾಡ್ತೀವಿ, ನಾವು ಪರಲೋಕಕ್ಕೆ ಹೋಗ್ಬಿಟ್ಟು ದೇವರ ಜೊತೆ ಸಂತೋಷವಾಗಿರ್ತೀವಿ ಅಂತ ಯೋಚನೆ ಮಾಡ್ತೀವಿ. ಎಷ್ಟು ಕಾಲ ಇರ್ತೇವೆ? ದೇವರು 100 ವರ್ಷ ಇರು, ಆಮೇಲೆ ಆಚೆ ಹಾಕ್ಬಿಡ್ತೀನಿ ಅಂತಂದ್ರೆ ನಮ್ಗೆ ಸಂತೋಷ ಇರುತ್ತಾ? 500 ವರ್ಷ ಇರು, ಆಮೇಲೆ ಪರಲೋಕನ ಆಚೆ ಹಾಕ್ಬಿಡ್ತೀನಿ ನನ್ನ ಅಂತ ನಾವು ಅನ್ಕೊಳ್ತೀವ? ಇಲ್ಲ, ದೇವ್ರ 1000 ವರ್ಷ ನನ್ನ ಪರಲೋಕ ಇಟ್ಕೊಬಹುದು, ಆಮೇಲೆ ಆಚೆ ಹಾಕ್ಬಿಡ್ತಾರೆ ಅಂತ ನಾವು ಅನ್ಕೊಳ್ತೀವ? ಪರಲೋಕದ ವಿಷಯದಲ್ಲಿ ನಾವು ಏನ್ ಯೋಚನೆ ಮಾಡ್ತೀವಿ? ಪರಲೋಕದಲ್ಲಿ ನಾನು ಸೇರಿ ದೇವರೊಟ್ಟಿಗೆ ಸದಾ ಕಾಲ ಇರ್ತೀವಿ ಅಂತ ಯೋಚನೆ ಮಾಡ್ತೀವಿ. ಅದೇ ತರನೇ ನರಕಕ್ಕೆ ಸೇರಿ ಹೋಗುವರು ಸಹ ನರಕದಲ್ಲಿ ಸದಾ ಕಾಲ ಇರಬೇಕಾಗಿರುವಂತ ಪರಿಸ್ಥಿತಿ ಮನುಷ್ಯರಿಗೆ ಬರುತ್ತೆ. ನರಕ ದಂಡನೆ ಶಾಶ್ವತ. ಮತ್ತೆ ನರಕಕ್ಕೆ ಯಾರು ಹೋಗ್ತಾರೆ? ನರಕಕ್ಕೆ ಯಾರು ಹೋಗ್ತಾರೆ ಅಂತ ದೇವರ ವಾಕ್ಯದಲ್ಲಿ ಅನೇಕ ಕಾರ್ಯಗಳು ಬರೆಯಲ್ಪಟ್ಟಿವೆ. ಆದ್ರೆ ನರಕಕ್ಕೆ ಯಾರು ಹೋಗ್ತಾರೆ ಅಂತಂದ್ರೆ, ಸಕಲ ವಿಧವಾದ ಪಾಪಿಗಳು ನರಕಕ್ಕೆ ಹೋಗ್ತಾರೆ. ಪಾಪವನ್ನು ಮಾಡಿ ಬದುಕುವಂತವರು ನರಕಕ್ಕೆ ಹೋಗ್ತಾರೆ. 1, 2, 3 ಕಾರ್ಯ ಅಂತ 3-4 ಕಾರ್ಯ ಇಲ್ಲ. ದೇವರ ವಾಕ್ಯದಲ್ಲಿ ತುಂಬಾ ವಿಷಯಗಳು ಬರೆಯಲ್ಪಟ್ಟಿದೆ. ಆದ್ರೆ ದೇವರ ವಾಕ್ಯದಲ್ಲಿ ನಮಗೆ ಬರೆದು ಕೊಡಲ್ಪಟ್ಟ ಹಾಗೆ ಯಾವ ಪಾಪಗಳಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳಬಾರದು. ದೇವರ ವಾಕ್ಯ ಯಾವುದೆಲ್ಲ ಪಾಪ ಅಂತ ಹೇಳುತ್ತೆ ಅದನ್ನ ಮಾಡದೆ ಅದರಿಂದ ಮನೆ ತಿರುಗಿ ದೇವರನ್ನು ನಮ್ಮನ್ನು ಒಪ್ಪಿಸಿಬಿಟ್ಟು ನಾವು ಜೀವಿಸುವಾಗ ನಾವು ದೇವರಾಜ್ಯ ಸೇರ್ತೀವಿ. ಆದ್ರೆ ದೇವರ ವಾಕ್ಯವನ್ನು ಮೀರಿ ಬದುಕುವಂತವರೆಲ್ಲರೂ ಸಹ, ಪಾಪದಲ್ಲಿ ಬದುಕುವಂತವರೆಲ್ಲರೂ ನರಕಕ್ಕೆ ತಳ್ಳಲ್ಪಡಬೇಕಾಗಿರುವಂತ ಪರಿಸ್ಥಿತಿ ಇದೆ. ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನನ್ನು ನ್ಯಾಯ ತೀರ್ಪು ಮಾಡ್ತಾರೆ. ಶಾಪಗ್ರಸ್ತರೇ, ನೀವೆಲ್ಲ ಪಿಶಾಚನಿಗೂ ಅವನ ದೂತನಿಗೂ ಸಿದ್ಧ ಮಾಡಲ್ಪಟ್ಟಿರುವಂತ ನಿತ್ಯ ಬೆಂಕಕ್ಕೆ ಹೋಗಿರಿ ಅಂತ ಹೇಳ್ತಾರೆ. ಆಗ ಅವ್ರು ಕೊಡುವಂತ ಕಾರಣ ಏನು? ಅವ್ರನ್ನ ಅಲ್ಲಿ ತಳ್ಳಿ ಹಾಬರಕ್ಕೆ ಅವ್ರು ಕೊಡುವಂತ ಕಾರಣ, ನಾನು ಹಸಿದವನಾಗಿದ್ದೆ, ನೀವು ನನಗೆ ಊಟ ಕೊಟ್ಟಿಲ್ಲ. ನಾನು ದಾಹವುಳ್ಳವನಾಗಿದ್ದೆ, ನೀವು ನನಗೆ ನೀರು ಕೊಟ್ಟಿಲ್ಲ. ನಾನು ಬಟ್ಟೆ ಇಲ್ಲದವನಾಗಿದ್ದೆ, ನೀವು ನನಗೆ ಬಟ್ಟೆ ಕೊಟ್ಟಿಲ್ಲ. ನಾನು ಆಶ್ರಯ ಇಲ್ಲದವನಾಗಿದ್ದೆ, ಪರದೇಶಿಯಾಗಿದ್ದೆ, ನೀವು ನನ್ನನ್ನು ಮನೆಯಲ್ಲಿ ಸೇರಿಸಿಕೊಳ್ಳಿಲ್ಲ. ನಾನು ಅನಾರೋಗ್ಯದಿಂದ ಇದ್ದೆ, ನೀವು ನನ್ನ ವಿಚಾರಿಸೋದಕ್ಕೆ ಬರಲಿಲ್ಲ. ನಾನು ಸೆರೆಮನೆಯಲ್ಲಿದ್ದೆ, ನೀವು ನನ್ನನ್ನು ನೋಡೋದಕ್ಕೆ ಬರಲಿಲ್ಲ. ಆಗ ಕರುಣೆ ಇಲ್ಲದಿರುವಂತವ್ರು, ದಯೆ ಇಲ್ಲದಿರುವಂತವ್ರು ನರಕಕ್ಕೆ ತಳ್ಳಲ್ಪಡ್ತಾರೆ. ಇನ್ನೊಂದ್ಸಲ ಫರಿಸಾಯರ ವಿಷಯದಲ್ಲಿ ಹೇಳ್ತಾರೆ, ಫರಿಸಾಯರೇ, ನೀವು ಯಾವ ರೀತಿ ನರಕ ದಂಡನೆಗೆ ತಪ್ಪಿಸಿಕೊಳ್ಳುವಿರಿ ಅಂತ ಹೇಳಿದ್ರು. ಆಗ ಫರಿಸಾಯರ ಸಮಸ್ಯೆ ಏನು? ಫರಿಸಾಯರ ಸಮಸ್ಯೆ ಏನಂತಂದ್ರೆ ಹೆಮ್ಮೆ, ಗರ್ವ, ನಾವು ಶ್ರೇಷ್ಠವಾದವರು, ನಾವು ದೇವರಿಗೆ ಅತಿ ಪ್ರಿಯರಾದವರು, ಬೇರೆಯವರೆಲ್ಲ ಕೀಳು, ನಾವು ತುಂಬ ಮೇಲು. ಈ ಸುಂಕದವನಿದಾನಲ್ಲ, ಇವನೊಬ್ಬ ಅನಿಷ್ಟ, ನಾನು ಪರಿಶುದ್ಧ. ಹೆಮ್ಮೆ, ಗರ್ವ, ಅಹಂ, ಮತ್ತೆ ಸ್ಥಾನ, ಮಾನ, ಮರ್ಯಾದೆಗಳು, ಅವ್ರಿಗೆ ಬೇಕಾಗಿರೋದೆಲ್ಲ ಜನಗಳಿಂದ ಹೊಗಳಿಸಿಕೊಳ್ಳುವಂಥದ್ದು.
ಜನಗಳಿಂದ ಪ್ರಥಮ ಸ್ಥಾನಗಳು, ಮುಖ್ಯ ಸ್ಥಾನಗಳು, ಔತಣಗಳು, ಸನ್ಮಾನಗಳು, ಅವ್ರಿಗೆ ಬೇಕಾಗಿದ್ದೆಲ್ಲ ಮನುಷ್ಯರ ಮಧ್ಯದಲ್ಲಿ ಗೌರವ, ಸನ್ಮಾನ, ಮಾನ, ಮರ್ಯಾದೆಗಳು, ಇವುಗಳು ಮಾತ್ರನೇ. ಆಗ ಯಾರು ಹೆಮ್ಮೆ, ಗರ್ವ, ಅಹಂ, ಸ್ಥಾನ, ಮಾನಗಳು, ಮರ್ಯಾದೆಗಳು ಈ ರೀತಿ ಒಂದು ಚಿಂತೆಯಲ್ಲೇ ಬದುಕ್ತಾ ಇರ್ತಾರೋ, ಅವರ ಸ್ವಾರ್ಥದಲ್ಲಿ ಬದುಕ್ತಾ ಇರ್ತಾರೋ, ಅವರನ್ನು ಹೆಚ್ಚಿಸಿಕೊಂಡು ಬದುಕ್ತಾ ಇರ್ತಾರೋ ಅಂತವರು ನರಕಕ್ಕೆ ತಳ್ಳಲ್ಪಡ್ತಾರೆ. ಸ್ನಾನಿಕನಾದ ಯೋಹಾನನ ಒಂದು ಮಾತು ಹೇಳ್ತಾನೆ, ಒಳ್ಳೆಯ ಫಲವನ್ನು ಕೊಡದಿರುವಂತ ಎಲ್ಲಾ ಮರಗಳು ಕಡಿದು ಬೆಂಕಿಯಲ್ಲಿ ಹಾಕಲ್ಪಡುವಂತವರಾಗಿ. ನರಕಕ್ಕೆ ಯಾರು ತಳ್ಳಲ್ಪಡ್ತಾರೆ? ಒಳ್ಳೆ ಫಲವನ್ನು ಕೊಡದಿರುವಂತವರು ನರಕಕ್ಕೆ ತಳ್ಳಲ್ಪಡ್ತಾರೆ. ಯೇಸು ಕ್ರಿಸ್ತನ ಮತ್ತೊಂದು ಮಾತು ಹೇಳ್ತಾರೆ, ನಿನ್ನ ಸಹೋದರನನ್ನ ಮೂರ್ಖ ಅಂತ ಹೇಳಿದರೆ ನೀನು ಅಗ್ನಿ ನರಕಕ್ಕೆ ಗುರಿ ಆಗ್ತೀಯ. ಆಗ ಯಾರು ಬೇರೆಯವರ ಮೇಲೆ ಕೋಪಗೊಳ್ತಾರೆ, ಬೇರೆಯವರ ಮೇಲೆ ದ್ವೇಷವನ್ನು ಸಾರಿಸ್ತಾರೆ, ಬೇರೆಯವರ ಮೇಲೆ ಸಿಟ್ಟುಗೊಳ್ತಾರೆ, ಬೇರೆಯವರ ಮೇಲೆ ಜಗಳ ಮಾಡ್ತಾರೆ, ಯಾರು ಬೇರೆಯವರನ್ನ ಬಾಧಿಸ್ತಾರೆ, ತೊಂದರೆ ಮಾಡ್ತಾರೆ, ಅಂತವರು ನರಕಕ್ಕೆ ಗುರಿ ಆಗ್ಬೇಕಾಗುತ್ತೆ. ಆಗ ಯೇಸು ಕ್ರಿಸ್ತನು ವ್ಯಭಿಚಾರದ ವಿಷಯದಲ್ಲಿ ಹೇಳುವಾಗ, ಪರಸ್ತ್ರೀಯನ್ನು ನೋಡಿ ಕಣ್ಣಿನಿಂದ ಮೋಹಿಸಿದಾಗಲೇ ನಿನ್ನ ಆಕೆಯೊಟ್ಟಿಗೆ ಹೃದಯದಲ್ಲಿ ವ್ಯಭಿಚಾರ ಮಾಡಿದೆ ಅಂತ ಹೇಳಿ, ಆನಂತರ ನಿನ್ನ ಕಣ್ಣು ನಿನ್ನ ಪಾಪದ ಸಿಕ್ಕಿಸ್ತಾ ಇದ್ರೆ ನೀನನ್ನು ಕಿತ್ತಿ ಬಿಸಾಡು ಅಂತ ಹೇಳಿ, ನಿನ್ನ ಶರೀರವೆಲ್ಲ ನರಕಕ್ಕೆ ಹೋಗೋದಕ್ಕಿಂತ ನಿನ್ನ ಕಣ್ಣಿಲ್ಲದವನಾಗಿ ನೀರೋದು ನಿನಗೆ ಒಳ್ಳೇದು ಅಂತ ಹೇಳ್ತಾರೆ. ಆಗ ವ್ಯಭಿಚಾರವನ್ನು ಮಾಡುವನು, ಪರಸ್ತ್ರೀಯನ್ನು ಮೋಹಿಸುವವನು ನರಕಕ್ಕೆ ತಳ್ಳಲ್ಪಡ್ತಾನೆ. ಮತ್ತೆ ಯೇಸು ಕ್ರಿಸ್ತನ ಒಂದ್ಸಲ ಐಶ್ವರ್ಯವಂತರ ವಿಷಯದಲ್ಲಿ ಹೇಳ್ತಾರೆ, ತುಂಬಾ ಐಶ್ವರ್ಯವಂತರಂತ ಒಂದು ಮನುಷ್ಯ ಬರ್ತಾನೆ. ಅವನಿಗೆ ಯೇಸು ಕ್ರಿಸ್ತನ ನೀನು ಐಶ್ವರ್ಯವನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಬಿಡು, ನನ್ನ ಹಿಂಬಾಲಿಸು ಅಂತ ಹೇಳ್ತಾರೆ. ಆದ್ರೆ ಅವನು ತುಂಬಾ ಐಶ್ವರ್ಯ ಪ್ರೀತಿಸಿದ್ರಿಂದ, ಅವನಿಗೆ ಬಹಳ ಐಶ್ವರ್ಯ ಇದ್ದಿದ್ರಿಂದ ಅವನು ಆಗಲ್ಲ ಅಂತ ಹೇಳಿ ತಿರುಗಿ ಹೋಗ್ಬಿಡ್ತಾನೆ. ಆಗ ಯೇಸು ಕ್ರಿಸ್ತನ ಹೇಳುವಂತ ಮಾತು, ಒಬ್ಬ ಐಶ್ವರ್ಯವಂತನು ದೇವರ ರಾಜ್ಯಕ್ಕೆ ಸೇರೋದಕ್ಕಿಂತಲೂ ಒಂದು ಒಂಟೆ ಸೂಜಿಯ ಕಣ್ಣಿನಲ್ಲಿ ನುಸುಳೋದು ಸುಲಭ ಅಂತ ಹೇಳ್ತಾರೆ. ಸೂಜಿ ಅದ್ರ ಕಣ್ಣು ಇಷ್ಟೇ ಇರುತ್ತೆ, ಅದ್ರಲ್ಲಿ ಒಂದು ಒಂಟೆ ಹೋಗೋದಕ್ಕಾಗತ್ತಾ? ಆಗೋದಿಲ್ಲ. ಆದ್ರೆ ಐಶ್ವರ್ಯವಂತನು ಪ್ರೀತಿಸುವವರು ಕೂಡ ದೇವರಾಜ್ಯಕ್ಕೆ ಸೇರೋದು ಅಷ್ಟೇ ಕಷ್ಟ. ಐಶ್ವರ್ಯವನ್ನು ಪ್ರೀತಿಸುವವರು ದೇವರಾಜ್ಯಕ್ಕೆ ಸೇರೋದಿಲ್ಲ ಅನ್ನೋದನ್ನ ಅದರಲ್ಲಿ ಅವ್ರು ಸೂಚಿಸ್ತಾರೆ. ಆಗ ಯಾರು ನರಕಕ್ಕೆ ಹೋಗ್ತಾರೆ? ದುಡ್ಡನ್ನ ಪ್ರೀತಿ ಮಾಡೋರು, ದುಡ್ಡನ್ನ ಪ್ರೀತಿಸಿ ಲಂಚವನ್ನು ತಗೊಂಡು, ಬಡ್ಡಿಗೆ ತಗೊಂಡು, ಮತ್ತೊಬ್ಬರನ್ನ ಯಾಮಾರಿಸಿ, ಅಕ್ರಮವಾಗಿ ಸಂಪಾದನೆ ಮಾಡಿ, ಮತ್ತೊಬ್ಬರಿಗೆ ಅನ್ಯಾಯ ಮಾಡಿ, ಅವರ ಹಣವನ್ನು ಕಬಳಿಸಿ ಮೋಸ ಮಾಡೋರೆಲ್ಲರೂ ನರಕಕ್ಕೆ ತುತ್ತಾಗ್ತಾರೆ. ಮತ್ತೆ ಯೇಸು ಕ್ರಿಸ್ತನ ಇನ್ನೊಂದು ಸಲ ಹೇಳುವಂತ ಮಾತು, ತಂದೆಯ ಚಿತ್ತವನ್ನು ನೆರವೇರಿಸುವವರು, ಅದರಂತೆ ನಡೆಯುವವರು ದೇವರಾಜ್ಯ ಸೇರ್ತಾರೆ, ತಂದೆಯ ಚಿತ್ತಂತೆ ನಡೆಯದವರು ನರಕವನ್ನು ಸೇರ್ತಾರೆ. ಧರ್ಮವನ್ನು ಮೀರಿ ನಡೆಯುವ ನೀವು ಯಾರು ನನಗೆ ಗೊತ್ತಿಲ್ಲ ಹೋಗಿರಿ ಅಂತ ಹೇಳ್ತೀನಿ ಅಂತ ಯೇಸು ಕ್ರಿಸ್ತನ ಹೇಳಿದ್ರು. ಆಗ ಧರ್ಮವನ್ನು ಮೀರಿ ನಡೆಯುವವರು ನರಕವನ್ನ ಸೇರಿ ಬಿಡ್ತಾರೆ. ಮತ್ತೆ ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ, ಯೋಹಾನನು ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 36ನೇ ವಾಕ್ಯವನ್ನು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ, ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ಇಲ್ಲಿ ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನ ವಿಷಯವಾಗಿ ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ಅಂದ್ರೆ ಯೇಸು ಕ್ರಿಸ್ತನನ್ನ ನಂಬುವವನಿಗೆ ನಿತ್ಯ ಜೀವ ಇದೆ. ಆತನ ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ಅಂದ್ರೆ ಯೇಸು ಕ್ರಿಸ್ತನಿಗೆ ಒಳಗಾಗದಂತ ಮನುಷ್ಯ ಜೀವವನ್ನು ಕಾಣುವುದಿಲ್ಲ ಅಂತ ಹೇಳಿ, ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ನರಕ ಏನು? ನರಕ ಬೇರೆ ಏನೂ ಇಲ್ಲ, ನರಕ ದೇವರ ಕೋಪ ಅಷ್ಟೇ. ನರಕ ದೇವರ ಕೋಪ. ಆಗ ಯೇಸು ಕ್ರಿಸ್ತನನ್ನ ನಂಬದವನು, ಯೇಸು ಕ್ರಿಸ್ತನಿಗೆ ಒಳಗಾಗದವನು ದೇವರ ಕೋಪಕ್ಕೆ ತುತ್ತಾಗಬೇಕಾದ ಪರಿಸ್ಥಿತಿ ಬರುತ್ತೆ. ಇವತ್ತು ಯೇಸು ಕ್ರಿಸ್ತನ ದೈವತ್ವವನ್ನು ತಿರಸ್ಕರಿಸುವಂತ ತುಂಬಾ ಜನ ಇದ್ದಾರೆ. ಯೇಸು ಕ್ರಿಸ್ತನ ದೇವರಲ್ಲ, ಆತನೊಬ್ಬ ಮನುಷ್ಯ ಮಾತ್ರ, ಆದ್ರೆ ಕೆಲವರು ಆತನನ್ನ ದೇವರು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಯೇಸು ಕ್ರಿಸ್ತನ ದೈವತ್ವವನ್ನು ತಿರಸ್ಕರಿಸುವಂತ ತುಂಬಾ ಜನಗಳಿದ್ದಾರೆ. ಆದ್ರೆ ಆ ರೀತಿ ಯೇಸು ಕ್ರಿಸ್ತನ ದೈವತ್ವವನ್ನು ತಿರಸ್ಕರಿಸುವವರೆಲ್ಲರೂ ಸಹ ದೇವರ ಕೋಪಕ್ಕೆ ತುತ್ತಾಗ್ತಾರೆ ಅಂತ ದೇವರ ವಾಕ್ಯದಲ್ಲಿ ಇದೆ. ಇದೇ ರೀತಿ ನಾವು ಓದ್ತಾ ಹೋದ್ರೆ ಇನ್ನೂ ಹಲವಾರು ವಿಷಯಗಳಿದೆ. ಯಾರು ದೇವರಾಜ್ಯಕ್ಕೆ ಸೇರೋದಿಲ್ಲ ಅಂತ ಬಹಳಷ್ಟು ವಿಷಯಗಳಿದೆ. ಆದ್ರೆ ದೇವರು ನಮ್ಮ ಮನಸ್ಸಿನಲ್ಲಿ ಮಾತಾಡ್ತಾರೆ. ನಾವು ಮಾಡ್ತಾರೋ ಸರಿನಾ, ನಾವು ಮಾಡ್ತಾರೋದು ಪಾಪ ಅನ್ನೋದನ್ನ ದೇವರು ನಮಗೆ ತೋರಿಸ್ಕೊಡ್ತಾರೆ. ಅದು ಪಾಪ ಅಂತ ದೇವರು ನಮಗೆ ಪ್ರೇರೇಪಿಸುವಾಗ ನಾವಂತ ಕಾರ್ಯದಿಂದ ಮನೆ ತಿರುಗಿ ದೇವರನ್ನ ನಾವು ಆಸಕ್ತಿಯನ್ನು ಹುಡುಕಬೇಕಾಗಿರುವುದು ಬಹಳ ಮುಖ್ಯ. ಆದ್ರೆ ದೇವರು ನಮ್ಮ ಹೃದಯವನ್ನ ಪ್ರೇರೇಪಿಸಿ ಪಾಪದಿಂದ ನಿಮ್ಗೆ ಮನೆ ತಿರುಗು ಅಂತ ನಮ್ಗೆ ಹೇಳ್ಕೊಡುವಾಗಲೂ ಸಹ ನಾವು ಅದನ್ನ ಮನೆ ತಿರುಗದೆ ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ನಾವು ನಡೆಯುವ ಹಾದಿಯಲ್ಲಿ ನಡೀತಾ ಇದ್ರೆ ನಾವು ನರಕಕ್ಕೆ ತುತ್ತಾಗಬೇಕಾಗಿರುವ ಪರಿಸ್ಥಿತಿ ಬರುತ್ತೆ. ಆದ್ರೆ ನಾವು ಆ ನರಕದಲ್ಲಿ ತಪ್ಪಿಸಲ್ಪಟ್ಟು ನಮಗೆ ರಕ್ಷಣೆಯಾಗಿ ನಾವು ಜೀವದಲ್ಲಿ ಸೇರಬೇಕೆನ್ನೋದಕ್ಕೋಸ್ಕರ ಯೇಸು ಕ್ರಿಸ್ತನು ತಾನೇ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಸಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ನಮಗಾಗಿ ಬಾಧೆಯನ್ನು ಪಟ್ಟು ಮರಣ ಹೊಂದಿ ಮತ್ತೆ ಮರಣವನ್ನು ಜಯಿಸಿ ಈಗ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾರೆ. ಆತನ ಮುಖಾಂತರ ನಮ್ಮ ಪಾಪ ಅಪರಾಧಗಳು ಕ್ಷಮಿಸಲ್ಪಡುತ್ತೆ. ನಮ್ಮ ಪಾಪ ಅಪರಾಧಗಳು ಕ್ಷಮಿಸಲ್ಪಟ್ಟು ದೇವರ ಕೋಪ ಎನ್ನುವಂತಹ ನರಕದಿಂದ ನಾವು ತಪ್ಪಿಸಲ್ಪಟ್ಟು ನಾವು ದೇವರಾಜ್ಯವನ್ನು ಸೇರಿ ದೇವರೊಟ್ಟಿಗೆ ಸದಾಕಾಲ ಜೀವಿಸುವುದಕ್ಕೆ
ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಅವಕಾಶವಾಗುತ್ತದೆ. ಹಲ್ಲೆಲೂಯಾ. ಅದರಿಂದ ಇವತ್ತು ಆ ರಕ್ಷಣೆ ನಮ್ಮ ಬಳಿಗೆ ಬಂದಿದೆ. ಆ ರಕ್ಷಣೆಯನ್ನ ನಾವು ಸ್ವೀಕರಿಸಿ ಅದರಲ್ಲಿ ನಾವು ನೆಲೆ ನಿಂತು ದೇವರಾಜ್ಯದ ಸೇರತಕ್ಕವರುಗಳಾಗಿ ನಾವು ಜೀವಿಸ್ತಾ ಇದ್ದೇವಾ? ನಾವಿವತ್ತು ಯೋಚನೆ ಮಾಡಬೇಕು. ನರಕ ನಿಜ, ಪರಲೋಕವೂ ಸಹ ನಿಜ. ನಾನು ನೀವು ದೇವರು ನಮಗೆ ಕೊಟ್ಟಿರುವಂತಹ ಕೃಪಾ ಅವಕಾಶ ಉಪಯೋಗಿಸಿಕೊಂಡು ನಮ್ಮ ಎಲ್ಲಾ ಪಾಪಗಳನ್ನು ಮನೆತರಿಗೆ ದೇವರಾಜ್ಯವನ್ನು ಸೇರತಕ್ಕವರುಗಳಾಗಿ ನಾವು ಜೀವಿಸಬೇಕಾಗಿರುವುದು ಬಹಳ ಮುಖ್ಯ. ಯಾರಾದರೂ ನಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ ಅಂತ ಯೇಸು ಕ್ರಿಸ್ತನು ಹೇಳಿದರು. ಅದೇ ರೀತಿ ನಮ್ಮನ್ನು ನಾವೇ ಮೋಸಗೊಳಿಸಿಕೊಳ್ಳಬಾರದು. ನಾವು ದೇವರ ವಾಕ್ಯಕ್ಕೆ ಕಿವಿಗೊಟ್ಟು, ದೇವರಿಗೆ ಭಯಪಟ್ಟು, ದೇವರ ವಾಕ್ಯಕ್ಕೆ ನಮಗೆ ಪುಷ್ಟಿಕೊಟ್ಟು ಜೀವಿಸಿ ದೇವರು ನಮಗೆ ಕೊಟ್ಟಿರುವಂತಹ ಜೀವನದಲ್ಲಿ ಸೇರುವಂತವರುಗಳಾಗಿ ಇರಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮುಖಾಂತರ ದೇವರು ನಮಗೆ ಕೊಟ್ಟಿರುವಂತಹ ಪಾಪ ಕ್ಷಮಾಪಣೆ, ರಕ್ಷಣೆ, ನಿತ್ಯ ಜೀವದ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ. ಅದರಲ್ಲಿ ನಾವು ನೆಲೆ ನಿಂತು ಜೀವಿಸೋಣ. ಅದೇ ರೀತಿ ಈ ರೀತಿ ನಿತ್ಯ ನರಕಕ್ಕೆ ಸೇರಿ ಹೋಗುತ್ತಿರುವಂತಹ ಮನುಷ್ಯರನ್ನ ನೋಡಿ ಅವರಿಗೆ ದೇವರು ಕೊಟ್ಟಿರುವಂತಹ ಕೃಪಾ ಅವಕಾಶವನ್ನು ತಿಳಿಯಪಡಿಸಿ ರಕ್ಷಣೆಗೆ ತರುವುದಕ್ಕಾಗಿ ನಾವು ಪ್ರಯಾಸ ಪಡೋಣ.